ವಾರದ ಮೊದಲನೇ ದಿನದಲ್ಲಿ ಆರಾಧನೆಗೆ ಕೂಡಿ ಬಂದಿರುವಂತಹ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಆರಾಧನೆಯನ್ನ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಾರಂಭ ಪ್ರಾರ್ಥನೆಯು ನಮ್ಮ ಮಧ್ಯದಲ್ಲಿರುವಂತಹ ಸುರೇಶ್ ಬ್ರದರ್ ಅವರು ಬಂದು ಪ್ರಾರಂಭ ಪ್ರಾರ್ಥನೆಯನ್ನು ನಮ್ಮನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪರಿಶುದ್ಧನು ಭೂಮಿ ಆಕಾಶಗಳನ್ನು ಸೃಷ್ಟಿಸುವ ನಮ್ಮ ಪರಲೋಕದಲ್ಲಿರುವ ದೇವರೇ, ನಮ್ಮನ್ನು ಮಾನವಗಳನ್ನು ದೇವರೇ, ಕಲ್ಯಾಣ ದೇವರೇ, ಇಷ್ಟು ವರ್ಷ ಇಷ್ಟು ದಿನ ಈ ಲೋಕದಲ್ಲಿ ದೇವರೇ ಬದುಕಿದ್ದು ಬಂದರೆ ನನ್ನ ಕೃಪೆಯಿಂದ ದೇವರೇ ನಮ್ಮ ಸ್ನೇಹದಿಂದ ನಾವು ಬದುಕಿದ್ದಲ್ಲ. ಪ್ರಾರ್ಥನೆ ಈ ಲೋಕವನ್ನು ಕೂಟದಲ್ಲಿ ಎಷ್ಟೋ ಮಂದಿ ಹೋಗಿದ್ದಾರೆ, ಆದರೆ ನಮ್ಮ ಜೀವವನ್ನು ಕೊಟ್ಟು ತಂದೆಗೆ ಜೀವಗಳ ದೇವರೇ ಜೀವವನ್ನು ಪ್ರಾರ್ಥನೆ ವಾರದ ಮೊದಲಿನ ಪ್ರಾರ್ಥನೆ ನಿನ್ನನ್ನು ಆರಾಧಿಸಬೇಕಂದ್ರೆ ನಿನ್ನನ್ನು ಕೊಂಡಾಡಬೇಕಂದ್ರೆ ಈ ಭಾಗ್ಯವು ನಮ್ಮ ಕೊಟ್ಟುವುದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ವಲ್ಪ ಕನ್ನಾದ ದೇವರಿಗೆ ಆರಾಧನೆ ಪ್ರಾರ್ಥನೆ ಆರಾಧನೆ ಕನ್ನಾದ ದೇವರೇ, ಈಗಲೂ ತಂದೆ ಮೃಗವಲ್ಲಿ ದೇವರೇ ಪರಿಶುದ್ಧ ಆತ್ಮವು ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ದಯಪಾಲಿಸಿದ್ದಾರೆ. ಪ್ರಾರ್ಥನೆ ಆರಾಧನೆ ಕನ್ನಾದ ದೇವರೇ, ನಮ್ಮ ಬಾಯಿನ ಒಳ್ಳೆ ಸ್ವರವನ್ನು ದಯಪಾಲಿಸಿ ಪ್ರಾರ್ಥನೆ ಎಲ್ಲ ರೊಟ್ಟಿ ವಿಷಯದಲ್ಲಿ ದ್ರಾಕ್ಷಿ ವಿಷಯದಲ್ಲಿ ಕನ್ನಾದರೆ ನಿಮ್ಮ ಮಕ್ಕಳನ್ನು ವಾಕ್ಯ ಪ್ರದೇಶದಲ್ಲಿ ಕನ್ನಾದರೆ ಎಲ್ಲರೂ ಪರಿಶುದ್ಧ ಆತ್ಮ ನಡೆಸಿಕೊಂಡು ದಯಪಾಲಿಸಿ ಪ್ರಾರ್ಥನೆ ತುಂಬಿರುವ ನಾವೆಲ್ಲ ನಿಮ್ಮ ಮಕ್ಕಳಿಗೆ ಕರುಣಿಸಿ ಕಾಪಾಡ್ಕೊಂಡಾದರೆ ಈ ಆರಾಧನಾ ತಂದಲ್ಲಿ ಈಗಲೂ ಮುಗಿಯವರಿಗೆ ನೀನೇ ನಡೆಸಿಕೊಡಬೇಕಾಗ್ತದೆ. ಈ ಪ್ರಾರ್ಥನಾ ನಾನು ಲೋಕ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಮುಂದಿನ ಪ್ರಾರ್ಥನೆ. ಆಮೆನ್. ಪ್ರಾರಂಭ ಪ್ರಾರ್ಥನೆ ಮಾಡಿದಂತ ಸುರೇಶನವರಿಗೆ ತುಂಬ ಹೃದಯದ ಸಭೆ ಮೂಲಕವಾಗಿ ವಂದನೆಗಳು. ಈಗ ನಾವು ಸ್ತುತಿ ಪದಗಳನ್ನ ಹಾಡೋಣ. ಆತ್ಮೀಯ ಸ್ತುತಿಗೀತೆಗಳ ಪುಸ್ತಕದಲ್ಲಿ ಹಾಡಿನ ಸಂಖ್ಯೆ 7, ದೇವರನ್ನು ಸ್ತುತಿಸಿರಿ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ ಎನ್ನುವಂತ ಹಾಡನ್ನ ನಾವೆಲ್ಲರೂ ಕೂಡಿ ದೇವರನ್ನು ನಾವು ಸ್ತುತಿಸೋಣ. ದೇವರನ್ನು ಸ್ತುತಿಸಿರಿ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ, ದೇವರನ್ನು ಸ್ತುತಿಸಿರಿ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ. ಆತನ ಪರಿಶುದ್ಧಾಲಯದೋಳು ಆತನ ಪರಿಶುದ್ಧಾಲಯದೋಳು ಆತನ ಸಾನ್ನಿಧ್ಯವೋ ಆತನ ಸಾನ್ನಿಧ್ಯವೋ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ, ದೇವರನ್ನು ಸ್ತುತಿಸಿರಿ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ. ಆತನ ಬಲವನ್ನು ಪ್ರಸಿದ್ಧಿ ಮಾಡಲು ಆತನ ಬಲವನ್ನು ಪ್ರಸಿದ್ಧಿ ಮಾಡಲು ಆಕಾಶ ವಿಶಾಲದೊಳು ಆಕಾಶ ವಿಶಾಲದೊಳು ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ, ದೇವರನ್ನು ಸ್ತುತಿಸಿರಿ ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ. ಆತನ ಪರಾಕ್ರಮ ಕ್ರಿಯೆಗಳಿಗಾಗಿ ಆತನ ಪರಾಕ್ರಮ ಕ್ರಿಯೆಗಳಿಗಾಗಿ
ಆತನ ಪ್ರಭಾವವನ್ನು ಆತನ ಪ್ರಭಾವವನ್ನು ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ. ದೇವರನ್ನು ಸ್ತುತಿಸಿರಿ, ಎಲ್ಲ ವೇಳೆ ದೇವರನ್ನು ಸ್ತುತಿಸಿರಿ. ಅದೇ ರೀತಿಯಲ್ಲಿ ಇನ್ನೊಂದು ಹಾಡು, ಹಾಡಿನ ಸಂಖ್ಯೆ 5, ಆತ್ಮೀಯ ಸ್ತುತಿಗೀತೆಗಳ ಪುಸ್ತಕದಲ್ಲಿ ಹಾಡಿನ ಸಂಖ್ಯೆ 5, ಕ್ಷಮಿಸಿ, ಆರಾಧನಾ ಸಂಖ್ಯೆ ಹಾಡಿನ ಸಂಖ್ಯೆ 3, ಹಾಡಿನ ಸಂಖ್ಯೆ 3, ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಾದದ್ದು ಎಷ್ಟೋ ಘನವಾದದ್ದು ಎನ್ನುವಂತಹ ಹಾಡು, ಹಾಡಿನ ಸಂಖ್ಯೆ 3. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಾದದ್ದು ಎಷ್ಟೋ ಘನವಾದದ್ದು ಎಷ್ಟೋ ಬೆಲೆಯುಳ್ಳದು. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಾದದ್ದು ಎಷ್ಟೋ ಘನವಾದದ್ದು ಎಷ್ಟೋ ಬೆಲೆಯುಳ್ಳದು. ಮೋಶೆಯು ಪ್ರಾರ್ಥಿಸಲು ಮನ್ನವ ಸುರಿಸಿರುವೆ. ಮೋಶೆಯು ಪ್ರಾರ್ಥಿಸಲು ಮನ್ನವ ಸುರಿಸಿರುವೆ. ಯೆಹೋಶುವ ಪ್ರಾರ್ಥಿಸಲು ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋಶುವ ಪ್ರಾರ್ಥಿಸಲು ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಾದದ್ದು ಎಷ್ಟೋ ಘನವಾದದ್ದು ಎಷ್ಟೋ ಬೆಲೆಯುಳ್ಳದು. ನಿನ್ ಪ್ರಜೆಗಳ ಪಕ್ಷವಾಗಿ ಯುದ್ಧಗಳ ಮಾಡಿದ ದೇವ, ನಿನ್ ಪ್ರಜೆಗಳ ಪಕ್ಷವಾಗಿ ಯುದ್ಧಗಳ ಮಾಡಿದ ದೇವ, ಅಗ್ನಿಯೊಳಗಾಕಿದಾರು ಭಯವಿಲ್ಲದವರಾದರು. ಅಗ್ನಿಯೊಳಗಾಕಿದಾರು ಭಯವಿಲ್ಲದವರಾದರು. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಾದದ್ದು ಎಷ್ಟೋ ಘನವಾದದ್ದು ಎಷ್ಟೋ ಬೆಲೆಯುಳ್ಳದು. ಪೌಲಾಸೀನನ ಬಂಧಿಸಿ ಸೆರೆಯಲ್ಲಿ ಹಾಕಿದರು. ಪೌಲಾಸೀನನ ಬಂಧಿಸಿ ಸೆರೆಯಲ್ಲಿ ಹಾಕಿದರು. ಸ್ತುತಿಗೀತೆಯಾಡಲು ಬೇಡಿಗಳು ಕಳಚಿದವು. ಸ್ತುತಿಗೀತೆಯಾಡಲು ಬೇಡಿಗಳು
ಬಳಸಿದವು. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವಾದದು, ಎಷ್ಟೋ ಘನವಾದದು, ಎಷ್ಟೋ ಬೆಲೆಯುಳ್ಳದು. ನಿನ್ ಸತ್ಯವಾಕ್ಯದಿಂದ ನಮ್ಮನ್ನು ಕರೆದಿರುವೆ. ನಿನ್ ಸತ್ಯವಾಕ್ಯದಿಂದ ನಮ್ಮನ್ನು ಕರೆದಿರುವೆ. ನಿಂದತ್ತು ಪುತ್ರರಾಗಿ ನಮ್ಮನ್ನು ಮಾಡಿಕೊಂಡೆ. ನಿಂದತ್ತು ಪುತ್ರರಾಗಿ ನಮ್ಮನ್ನು ಮಾಡಿಕೊಂಡೆ. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವಾದದು, ಎಷ್ಟೋ ಎಷ್ಟೋ ಬೆಲೆಯುಳ್ಳದು. ಪರಲೋಕಾಶೀರ್ವಾದಗಳು ನಮಗೆ ಕೊಟ್ಟೆ ಕ್ರಿಸ್ತನಲ್ಲಿ. ಪರಲೋಕಾಶೀರ್ವಾದಗಳು ನಮಗೆ ಕೊಟ್ಟೆ ಕ್ರಿಸ್ತನಲ್ಲಿ. ಏನೇ ರಚನೆಯಿಂದ ಪಯಣಿಸುವೆವು ನಿನ್ನ ಮಾರ್ಗದಲ್ಲಿ. ಏನೇ ರಚನೆಯಿಂದ ಪಯಣಿಸುವೆವು ನಿನ್ನ ಮಾರ್ಗದಲ್ಲಿ. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವಾದದು, ಎಷ್ಟೋ ಘನವಾದದು, ಎಷ್ಟೋ ಬೆಲೆಯುಳ್ಳದು. ಅದೇ ರೀತಿಯಲ್ಲಿ ಇನ್ನೊಂದು ಹಾಡನ್ನಾಡಿ ನಾವು ದೇವರನ್ನ ಸ್ತುತಿಸೋಣ. ಹಾಡಿನ ಸಂಖ್ಯೆ 12. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಆತನೇ ನಮ್ಮ ಪೋಷಕನು, ನಂಬಿಗಸ್ತನಾದ ದೇವರೆಂದು ಎನ್ನುವಂತ ಸ್ತುತಿಗೀತೆಯ ಮೂಲಕವಾಗಿ ನಾವು ದೇವರನ್ನ ಸ್ತುತಿಸೋಣ. ಹಾಡಿನ ಸಂಖ್ಯೆ 12. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಆತನೇ ನಮ್ಮ ಪೋಷಕನು, ನಂಬಿಗಸ್ತನಾದ ದೇವರೆಂದು. ಆತನೇ ನಮ್ಮ ಪೋಷಕನು, ನಂಬಿಗಸ್ತನಾದ ದೇವರೆಂದು. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಕಷ್ಟ ನಷ್ಟಗಳೆಷ್ಟಿದ್ದರೂ ಅರಿಯುವ ಸಾಗರರಾದರು. ಕಷ್ಟ ನಷ್ಟಗಳೆಷ್ಟಿದ್ದರೂ ಅರಿಯುವ ಸಾಗರರಾದರು. ಆತನು ನಮ್ಮ ಆಶ್ರಯ, ಕಷ್ಟ ಸಂಕಷ್ಟದಲ್ಲೂ
ನಮ್ಮ ಕಷ್ಟ ಸಂಕಷ್ಟದಲ್ಲೂ ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ದಾರಿ ತಪ್ಪಿದ ಜನರನ್ನು ದಾರಿ ತಪ್ಪಿದ ಜನರನ್ನು ಒಂದುಗೂಡಿಸುವಾತನು, ನೀತಿ ಸೂರ್ಯನು ಆತನೇ. ನಿತ್ಯವೂ ಸ್ತುತಿ ಮಾಡೋಣ. ನೀತಿ ಸೂರ್ಯನು ಆತನೇ. ನಿತ್ಯವೂ ಸ್ತುತಿ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಕೂಗಿ ಜಾಗಿದ ಹೃದಯವನ್ನು ದೇವನಿಗರ್ಪಿಸಿರಿ. ನಿತ್ಯವೂ ಪ್ರಾರ್ಥಿಸಲು ದೊರೆಯುವವು ನಮಗೆಲ್ಲ. ನಿತ್ಯವೂ ಪ್ರಾರ್ಥಿಸಲು ದೊರೆಯುವವು ನಮಗೆಲ್ಲ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಆತನೇ ನಮ್ಮ ಪೋಷಕನು, ನಂಬಿಗಸ್ತನಾದ ದೇವರೆಂದು. ಆತನೇ ನಮ್ಮ ಪೋಷಕನು, ನಂಬಿಗಸ್ತನಾದ ದೇವರೆಂದು. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಬನ್ನಿ ಯೆಹೋವನ ಕುರಿತು ಉತ್ಸಾಹ ಗಾನವ ಮಾಡೋಣ. ಅದೇ ರೀತಿಯಲ್ಲಿ ಕೊನೆಯದಾಗಿ ಇನ್ನೊಂದು ಹಾಡು, ಹಾಡಿನ ಸಂಖ್ಯೆ 41. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೆ ನನ್ನ ಪ್ರೀತಿಯ ತಂದೆ ಎನ್ನುವಂತ ಹಾಡು, ಹಾಡಿನ ಸಂಖ್ಯೆ 41. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೆ ನನ್ನ ಪ್ರೀತಿಯ ತಂದೆ, ನನ್ನ ಪ್ರೀತಿಯ ತಂದೆ. ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ನಿನ್ನ ಪಾದದಲ್ಲಿ ಮೊಣಕಾಲೂರಿ
ಹೃದಯದಿಂದ ನಿನ್ನನ್ನು ಸ್ತುತಿಸಿ ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನನ್ನ ಪ್ರೀತಿಯ ತಂದೆ ನನ್ನ ಪ್ರೀತಿಯ ತಂದೆ ಬಲಪಡಿಸು ದೇವಾ ನನ್ನಾತ್ಮವ ಜೊಲು ಬಿದ್ದ ಕೈಗಳು ನಡಗುವ ಮೊಣಕಾಲು ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸುವ ಆತ್ಮನಿಂದ ಬಲಪಡಿಸು ದೇವಾ ನನ್ನಾತ್ಮವ ನಡಗುವ ಮೊಣಕಾಲು ಪ್ರತಿ ನಿಮಿಷವು ನಿನ್ನ ಪ್ರಾರ್ಥಿಸುವ ಆತ್ಮನಿಂದ ಆರಾಧನೆ ಆರಾಧನೆ ನನ್ನ ಪ್ರೀತಿಯ ತಂದೆ ನನ್ನ ಪ್ರೀತಿಯ ತಂದೆ ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ ಬೇಡುವೆನೋ ನಿನ್ನನ್ನೇ ಸ್ತುತಿಸುವೆನೋ ನಿನ್ನನ್ನೇ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ ಬೇಡುವೆನೋ ನಿನ್ನನ್ನೇ ಸ್ತುತಿಸುವೆನೋ ನಿನ್ನನ್ನೇ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನನ್ನ ಪ್ರೀತಿಯ ತಂದೆ ನನ್ನ ಪ್ರೀತಿಯ ತಂದೆ ಕರುಣಿಸು ದೇವಾ ಭಾರತ ದೇಶವ ಪ್ರಕಟಿಸುವೆ ವಾಕ್ಯವ ಗೆಲ್ಲುವೆ ಆತ್ಮಗಳ ಎಲ್ಲರೂ ಸ್ತುತಿಸಲಿ ನಿನ್ನಾಯ ನಾಮವ ಕರುಣಿಸು ದೇವಾ ಭಾರತ ದೇಶವ ಪ್ರಕಟಿಸುವೆ ವಾಕ್ಯವ ಗೆಲ್ಲುವೆ ಆತ್ಮಗಳ ಎಲ್ಲರೂ ಸ್ತುತಿಸಲಿ ನಿನ್ನಾಯ ನಾಮವ ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ ನನ್ನ ಪ್ರೀತಿಯ ನನ್ನ ಪ್ರೀತಿಯ ತಂದೆ ಸ್ತುತಿ ಪದಗಳನ್ನ ನಡೆಸಿಕೊಟ್ಟಂತ ಆತ್ಮೀಯ ಸಹೋದರ ಕುಮಾರ ಮತ್ತು ಸುರೇಶನವರಿಗೆ ತುಂಬ ಹೃದಯದ ಸಭೆ ಮೂಲಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈಗ ನಾವು ವಾಕ್ಯ ಪಠಣಕ್ಕೆ ಮುಂದೆ ಸಾಗೋಣ. ಮುಂದಕ್ಕೆ ಬರ್ರಿ ಅಮ್ಮ, ನೀವು ಎರಡನೇ ಲೈನ್ ದವ್ರು ಮುಂದಕ್ಕೆ ಬರ್ರಿ, ಲೈನ್ ಪ್ರಕಾರ ಕುಂತು ಬರ್ರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನ
ನಮ್ಮ ಮಧ್ಯದಲ್ಲಿರುವಂತಹ ಕುಮಾರ್ ಅವರು ಬಂದು ವಾಕ್ಯ ಭಾಗವನ್ನು ಓದಿ ನಮಗೆ ತಿಳಿಯಪಡಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಹೋಗಪ್ಪಲ್ಲಿ ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ವಾಕ್ಯ ಪಠಣವನ್ನು ಓದಿ ನಮಗೆ ತಿಳಿಯಪಡಿಸಿದಂತ ಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಾಕ್ಯಕ್ಕೋಸ್ಕರವಾಗಿ ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ವಾಕ್ಯ ಸಂದೇಶಕ್ಕೆ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನೀವು ಯಾರು ಗಲಾಟೆ ಮಾಡಬಾರ್ದು ಹುಡುಗರು. ನೀವು ಕುಂತ್ರಿ ನಿಲ್ಲಿಸ್ತಾಳೆ ಆ ಒಂದು ಕಟ್ಟಿ ಕೊಡ್ರಿ. ಮುಗಿಯತನ ಯಾರು ಎದ್ದೇಳಬಾರ್ದು. ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧನೇ, ನೀತಿವಂತನೇ, ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ನಿರ್ಮಾಣಿತನಾದ ನಮ್ಮ ತಂದೆ, ಸಕಲ ಯುಗಗಳ ರಾಜನೇ, ಅದೃಶ್ಯನೇ, ನಿರ್ಲಯನೇ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿಯೂ ಇರುವಾತನೂ ಆಗಿರುವ ಜೀವ ಸ್ವರೂಪನಾದ ನಮ್ಮ ತಂದೆ ಆದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ದಿನಗಳಿಂದಲೂ ನಮ್ಮನ್ನು ಕಾಪಾಡಿ ವಾರದ ಮೊದಲೇ ದಿನದಲ್ಲಿ ದೇವರೇ ನಾವು ಸಭೆಯಾಗಿ ಕೂಡಿಕೊಂಡು ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕಾಗಂತ ಕೊಟ್ಟಂತ ಈ ಒಂದು ಮಹಾಕೃಪೆಗಾಗಿ, ಈ ಒಂದು ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದುವರೆಗೂ ತಂದೆ ಪ್ರಾರ್ಥನೆ ಎಂಬ ರೂಪದೊಂದಿಗೆ ನಾವು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಸ್ತುತಿ ಯಜ್ಞೆಯನ್ನು ತಂದೆ ಆದ ದೇವರೇ ನಾವು ಸಮರ್ಪಿಸಿದ್ದೇವೆ. ಈಗ ತಂದೆ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸಹಾಯವನ್ನು ಮಾಡ್ರಿ. ವಾಕ್ಯವನ್ನು ಉಪದೇಶ ಮಾಡುವಂತ ನನಗೆ ಸಮಯೋಚಿತವಾದಂಥ ಜ್ಞಾನವನ್ನು ಕೊಟ್ಟು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶ ಮಾಡಲು ಕೃಪೆ ತೋರಿಸ್ರಿ. ವಾಕ್ಯವನ್ನು ಕೇಳುವಂತ ನಿಮ್ಮ ಮಕ್ಕಳು ಕೂಡ ನಿಮ್ಮ ವಾಕ್ಯವನ್ನು ಗ್ರಹಿಸುವಂತ ಹೃದಯವನ್ನು ನಿಮ್ಮನ್ನು ಗ್ರಹಿಸ್ರಿ. ಪ್ರಾರಂಭದಿಂದ ಮುಗಿಯುವವರೆಗೂ ನಿಮ್ಮ ಕೃಪೆ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಪ್ರಾರ್ಥನೆ ಕೇಳಬೇಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಕರ್ತನ ಪ್ರೀತಿಯಲ್ಲಿ ಕೂಡಿ ಬಂದಿರುವಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ಯೇಸು ಕ್ರಿಸ್ತರ ಅತ್ಯುನ್ನತವಾದಂಥ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಉದಯ ಕಾಲದ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಕಳೆದ ವಾರದಲ್ಲಿ ನಾವು ಯಾವ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ ಎನ್ನುವಂಥ ವಿಷಯವನ್ನ ನಾವು ನೆನಪು ಮಾಡಿಕೊಂಡು ಇವತ್ತಿನ ಒಂದು ವಾಕ್ಯ ಸಂದೇಶಕ್ಕೆ ನಾವು ಮುಂದೆ ಸಾಗೋಣ. ಹೋದ ವಾರದಲ್ಲಿ ಯಾವ ವಿಷಯದ ಬಗ್ಗೆ ನಾವು ದೇವರ ವಾಕ್ಯವನ್ನು ಕಲಿತಿದ್ದೇವೆ ಎಂಬುದಾಗಿ ಯಾರು ಹೇಳ್ತಾರೆ? ದೇವರನ್ನ ಹೇಗೆ ಸ್ತುತಿಸುವುದು. ಓಕೆ, ತುಂಬಾ ಧನ್ಯವಾದಗಳು.
ಮೇಘಮ್ಮ ನೆನಪೈತೆ, ನಿಮಗೆ ನೆನಪಿಲ್ಲ? ನೆನಪಿದಾರ? ಓಕೆ, ತುಂಬ ಸಂತೋಷ. ಓಕೆ, ಈ ದಿನದಲ್ಲಿ ನಾವೇನ್ ಕಲಿತಾ ಇದ್ದೀವಿ ಅಂತಂದ್ರೆ, ಏನ್ ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ, ಯೆಹೋವನ ದ್ರಾಕ್ಷ ತೋಟದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವ ತೋಟ? ಯೆಹೋವನ ದ್ರಾಕ್ಷ ತೋಟ. ಓಕೆ, ದೇವರು ಉಪದೇಶಕರಾಗಿರ್ತಕ್ಕಂಥ ನನಗೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತಿಮೋಥನಿಗೆ 2ನೇ ಪತ್ರಿಕೆಯನ್ನು ಬರೆಯುತ್ತಾ 2ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಎಂಬುದಾಗಿ ಪೌಲನು ತಿಮೋಥನಿಗೆ ಹೇಳ್ತಾ ಇದ್ದಾನೆ. ಯಾರ ದೃಷ್ಟಿಗೆ ಯೋಗ್ಯರಾಗಿ ಕಾಣಿಸಿಕೊಳ್ಬೇಕಂತೆ? ದೇವರ ದೃಷ್ಟಿಗೆ. ಇಲ್ಲಿ ದೇವರು ಇದ್ದಾನೆ, ಈ ಮನುಷ್ಯರು ಈಗ ದೇವರ ವಾಕ್ಯವನ್ನ ಮನುಷ್ಯರ ದೃಷ್ಟಿಗೆ ಅದು ಚೆನ್ನಾಗಿ ಕಾಣಬೇಕು, ಮನುಷ್ಯರ ದೃಷ್ಟಿಗೆ ಯೋಗ್ಯವಾದಂತ ರೀತಿಯಲ್ಲಿ ಉಪದೇಶ ಮಾಡುವುದು ವಾಕ್ಯ ಹೇಳೋದು ಉತ್ತಮನ? ಇಲ್ಲ, ದೇವರ ದೃಷ್ಟಿಗೆ ಯೋಗ್ಯವಾಗಿ ದೇವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ವಾಕ್ಯವನ್ನು ಅವರಿಗೆ ಯಾವ ಕೆಲಸವನ್ನು ಅವರು ಒಪ್ಪಿಸ್ತಾರೆ? ಓಕೆ, ಹೆಸರಿಟ್ಟ ಮೇಲೆ ದೇವರು ಆದಾಮನಿಗೆ ಒಂದು ಕೆಲಸವನ್ನು ಒಪ್ಪಿಸ್ತಾ ಇದ್ದಾನೆ. ಏನು ಅವ್ರ ಕೆಲಸ? ಏನು? ಏದನ್ ತೋಟದಲ್ಲಿ ಇದ್ದುಕೊಂಡು ಅವ್ರು ಏನ್ ಕೆಲಸ ಮಾಡಬೇಕು? ಏನ್ ಮಾಡ್ಬೇಕು ಸುರೇಶ್? ಏನ್ ಮಾಡ್ಬೇಕು ಮಹೇಶ್? ಆದಾಮ ಹವ್ವಳು ಏದನ್ ತೋಟದಲ್ಲಿ ಅವ್ರನ್ನ ಇರಿಸಿದ ಮೇಲೆ ದೇವರು ಆದಾಮನಿಗೆ ಒಂದು ಕೆಲಸವನ್ನು ಒಪ್ಪಿಸ್ತಾನೆ. ಕೆಲಸ ಮಾಡೋದಕ್ಕೆ, ಏನ್ ಕೆಲಸ ಮಾಡೋದಕ್ಕೆ ನೇಮಕ ಮಾಡ್ತಾನೆ, ಒಪ್ಪಿಸ್ತಾನೆ ದೇವರು? ಹೆಸರು ಎಲ್ಲ ಇಟ್ಟ ಮೇಲೆ ಒಂದು ಆಜ್ಞೆ ಕೊಡ್ತಾನೆ. ಆಜ್ಞೆ ಕೊಟ್ಟು ಒಂದು ಕೆಲಸವನ್ನು ಅವ್ರಿಗೆ ಒಪ್ಪಿಸ್ತಾನೆ. ಒಂದು ಕೆಲಸಕ್ಕೆ ಅವ್ರನ್ನು ನೇಮಕ ಮಾಡ್ತಾನೆ ಆದಾಮನಿಗೆ. ಏನ್ ಕೆಲಸ ಗೊತ್ತಿಲ್ಲ ನಿಮ್ಗೆ? ಯಾರಿಗೆ? ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ ಓದಿ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನ ಕರೆದುಕೊಂಡು ಹೋಗಿ
ಆ ಏದೇನು ತೋಟವನ್ನ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಏದೇನು ತೋಟದಲ್ಲಿ ಯಾಕೆ ಇಟ್ಟದಾನೆ? ಆದಾಮ ಅವಳನ್ನ ಏನು ಮಾಡೋದಕ್ಕಿಟ್ಟಿದ್ದಾನೆ? ಅದನ್ನ ಕಾಯಬೇಕು, ಅದರಲ್ಲಿ ಅವ್ರು ಏನ್ ಮಾಡಬೇಕು? ವ್ಯವಸಾಯ ಮಾಡಬೇಕು, ಸಾಗುವಳಿ ಮಾಡಬೇಕು, ವ್ಯವಸಾಯ ಮಾಡಬೇಕು. ಯಾರು ವ್ಯವಸಾಯ ಮಾಡೋ ಕೆಲಸ ಯಾರ್ದು? ಆದಾಮಂದು. ಅದನ್ನ ಕಾಯುವ ಕೆಲಸ ಯಾರ್ದು? ಆದಾಮ. ಒಂದು ಕಾಯುವುದು, ಏನ್ ಕಾಯೋದು? ಏದೇನು ತೋಟವನ್ನು ಕಾಯೋದು. ಆ ಏದೇನು ತೋಟ ಯಾರ್ದು? ಯಾರು ಮಾಡಿದ್ದದು? ದೇವರು ಮಾಡಿದ್ದು. ಆ ತೋಟ ಏನು ಇವ್ರದಲ್ಲ, ಆ ತೋಟ ಯಾರ್ದು? ದೇವರು ಮಾಡಿದ ಏದೇನು ತೋಟ. ಆ ತೋಟದಲ್ಲಿ ಇವ್ರನ್ನ ಏನ್ ಮಾಡಿದಾನೆ? ಇಟ್ಟು ಇವ್ರನ್ನ ಕರ್ಕೊಂಡು ಬಂದು ಈ ತೋಟವನ್ನ ನೀವು ಏನ್ ಮಾಡ್ರಿ? ವ್ಯವಸಾಯ ಮಾಡ್ರಿ, ಈ ತೋಟವನ್ನ ನೀವು ಕಾಯಿರಿ ಅಂತೇಳಿ ಈ ಎರಡು ಕೆಲಸವನ್ನ ಅವ್ರಿಗೆ ಒಪ್ಪಿಸ್ತಾ ಇದ್ದಾನೆ. ಹೌದಲ್ಲ? ಹೌದಲ್ಲಮ್ಮ? ಸರಿ, ಓಕೆ. ಈ ಎರಡು ಕೆಲಸವನ್ನ ಒಪ್ಪಿಸಿದ ಮೇಲೆ ಈ ಎರಡು ಕೆಲಸವನ್ನ ಅವರು ಮಾಡುವುದರಲ್ಲಿ ಅವರು ಪಾಸ್ ಆತಾರ, ಫೇಲ್ ಆತಾರ? ಈ ಕೆಲಸ ಮಾಡುವುದರಲ್ಲಿ ಅವರು ಸಫಲರಾಗ್ತಾರ, ಇಲ್ಲ ವಿಫಲರಾಗ್ತಾರ? ಏನ್ ಮಾಡ್ತಾರ ಸರ್? ಫೇಲ್ ಆತಾರ, ಪಾಸ್ ಆತಾರ? ಏನ್ ಮಾಡ್ತಾರ? ಫೇಲ್ ಆಗ್ತಾರ. ಯಶಸ್ಸು ಕಾಣ್ತಾರ, ಇಲ್ಲ ಸಫಲ ಕಾಣ್ತಾರ, ಇಲ್ಲ ವಿಫಲರಾಗ್ತಾರ? ಸಫಲರಾಗ್ತಾರ, ವಿಫಲರಾಗ್ತಾರ? ವಿಫಲರಾಗ್ತಾರ. ಕಾರಣ ಏನಂತಂದ್ರೆ ದೇವರು ಅವರಿಗೆ ಒಪ್ಪಿಸಿರುವಂತ ಕೆಲಸ ಏದೇನು ತೋಟವನ್ನ ನೀನು ಕಾಯಿ, ಆ ಏದೇನು ತೋಟದಲ್ಲಿ ನೀನು ವ್ಯವಸಾಯ ಮಾಡುವಂತ. ಆದ್ರೆ ಆದಾಮನು ಆ ಏದೇನು ತೋಟ ಕಾಯುವುದರಲ್ಲಿ ಫೇಲ್ ಆಗ್ತಾನೆ, ಅದರಲ್ಲಿ ವ್ಯವಸಾಯ ಮಾಡುವುದರಲ್ಲಿ ಆತನು ಫೇಲ್ ಆಗ್ತಾನೆ. ಯಾಕಂದ್ರೆ ಕಾಯಂತ ಹೇಳಿದ್ದ, ಆದ್ರೆ ಆದಾಮನು ಏನು ಮಾಡಕ್ಕಾಗಿಲ್ಲ, ಅದನ್ನ ಕಾಯಕ್ಕಾಗಿಲ್ಲ. ಹೇಗೆ ಆತನಿಗೆ ಕಾಯಕ್ಕಾಗಲಿಲ್ಲ? ಈಗ ಒಬ್ಬ ವಾಚ್ಮ್ಯಾನ್ ಇರ್ತಾನೆ, ಒಂದು ಬಿಲ್ಡಿಂಗ್ ಕಟ್ಟಿ ಅದ್ರ ಸುತ್ತ ಕಾಂಪೌಂಡ್ ಕಟ್ಟಿ ಬಾಕ್ಲಿಗೆ ವಾಚ್ಮ್ಯಾನ್ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ವಾಚ್ಮ್ಯಾನ್? ಕಾಯೋದಕ್ಕೆ. ಯಾಕೆ? ಯಾರು ಒಳಗಡೆ ಬರಬಾರದು, ಪರ್ಮಿಷನ್ ಇಲ್ಲದೆ. ಹೌದಾ? ಆ ಮನೆ ಯಜಮಾನ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಏನ್ ಬರಂಗಿಲ್ಲ, ಒಳಗಡೆ ಬರಂಗಿಲ್ಲ. ಅದನ್ನ ಕಾಯುವ ಕೆಲಸ ಯಾರ್ದು? ವಾಚ್ಮ್ಯಾನ್ ಕೆಲಸ. ಈಗ ಆದಾಮನು ಆ ಒಂದು ಸ್ಥಿತಿಯಲ್ಲಿ ಇದ್ದಾನೆ. ಆದ್ರೆ ಆದಾಮನು ಏನು ಕಾಯಕ್ಕಾಗಿಲ್ಲ? ತೋಟ ಕಾಯಕ್ಕಾಗಿಲ್ಲ. ಹೇಗೆ ಆತ್ಮನಿಗೆ ಕಾಯಕ್ಕಾಗಲಿಲ್ಲ? ನಿಮ್ಮ ತಲೆ ಬಹಳ ಶಾರ್ಪ್ ಇರಬೇಕು, ನೀವು ಬಹಳ ಹುಷಾರಿರ್ಬೇಕು, ಮಧುರ ಇರಬಾರದು. ಯಾಕೆ ಕಾಯಕ್ಕಾಗಲಿಲ್ಲ? ಯಾರು ಪ್ರವೇಶ ಮಾಡಿದ್ರು? ಸೈತಾನ ಪ್ರವೇಶ ಮಾಡಿದ. ತೋಟದ ಒಳಗಡೆ ಯಾರು ಪ್ರವೇಶ ಮಾಡಿದ್ರು? ಸೈತಾನ್ ಪ್ರವೇಶ ಮಾಡಿದ. ಕಾಯುವ ವಿಷಯದಲ್ಲಿ ಏನಾದ? ಆದಾಮ ಫೇಲ್ ಆದ. ಈಗ ಫೇಲ್ ಆದ್ಮೇಲೆ ಕಾಯೋದು ಆಗ್ಲಿಲ್ಲಲ್ಲ. ಈಗ ಯಾರು ಪ್ರವೇಶ ಮಾಡಿದ್ರು ಅಂದ್ರೆ ಸೈತಾನ್ ಪ್ರವೇಶ ಮಾಡಿದ. ಸೈತಾನ್ ಪ್ರವೇಶ ಮಾಡಿದ ಮೇಲೆ ದೇವರು ಆಜ್ಞಾಪಿಸಿರುವ ಒಳ್ಳೆದರ ಕೆಟ್ಟದರ ಮರವನ್ನು ಅರಿವನ್ನು ಹುಟ್ಟಿಸುವಂತ ಆ ಮರದ ಹಣ್ಣನ್ನು ತಿಂದ್ರಲ್ಲ, ಕಾಯಕ್ಕಾಗ್ಲಿಲ್ಲಲ್ಲ, ಅದರಲ್ಲಿ ವ್ಯವಸಾಯ ಮಾಡಕ್ಕಾಗ್ಲಿಲ್ಲಲ್ಲ. ದೇವರು ಇನ್ನೇನಪ್ಪ ಮತ್ತೆ ಹೆಂಗೋ ಫೇಲ್ ಆಗಿರಿ, ನಾನು ಹೇಳಿದ ಕೆಲಸ ನೀವು ಮಾಡ್ಲಿಲ್ಲ, ಮತ್ತೆ ಏನೇನು ತೋಟದಾಗ ನೀವು ಇರ್ರಿ ಅಂತೇಳಿ ಅವ್ರನ್ನ ಬಿಟ್ನ. ಏನ್ ಮಾಡಿದ ಇಂದ್ರಮ್ಮಕ್ಕ? ಅವ್ರನ್ನ ಹೊರಗಾಕಿದ. ಯಾಕೆ? ಇಡುವುದಾಗಿತ್ತಲ್ಲ ಏನೇನು ತೋಟದಾಗ. ದೇವರು ಏನೇನು ತೋಟದಲ್ಲಿ ಅವ್ರನ್ನ ಇರಿಸಬಹುದಾಗಿತ್ತಲ್ಲ, ಯಾಕೆ ಅವ್ರನ್ನ ಹೊರಗಾಕಿದ? ಯಾರಾದರೂ ಸರಿಯೇ, ದೇವರು
ಮಾತನ್ನ ಕೇಳದೆ ಆತನು ಆಜ್ಞಾಪಿಸಿದ ಆಜ್ಞೆಯನ್ನು ಯಾರು ಧಿಕ್ಕಾರ ಮಾಡ್ತಾರೋ, ಯಾರು ಅದನ್ನು ಉಲ್ಲಂಘನೆ ಮಾಡ್ತಾರೋ, ಅದು ಯಾರಾದರೂ ಸರಿ, ಅದು ನಾನಾದ್ರೂ ಸರಿಯೇ, ನೀವಾದ್ರೂ ಸರಿಯೇ, ಆದಾಮಾದ್ರೂ ಸರಿಯೇ, ಅಬ್ರಾಮ್ ಆದ್ರೂ ಸರಿಯೇ, ಮೋಶೆ ಆದ್ರೂ ಸರಿಯೇ, ಯಾರಾದ್ರೂ ಸರಿಯೇ, ದೇವರು ಅವರನ್ನು ಏನ್ ಮಾಡಲ್ಲ, ಇಟ್ಟುಕೊಳ್ಳಲ್ಲ, ಹೊರಗೆ ಹಾಕ್ತಾನೆ, ಹೊರಗಡೆ ಹಾಕ್ತಾನೆ. ಇದು ಮಾತ್ರ ಗ್ಯಾರಂಟಿ. ಈಗ ಅವ್ರನ್ನ ಯಾವಾಗಾದ್ರೂ ದೇವರು ಆದಾಮ ಅವುಗಳನ್ನ ಹೊರಗೆ ಹಾಕಿದ್ನೋ ಅವ್ರಿಗೆ ಸುಖ ಜಾಸ್ತಿ ಇತ್ತ, ಕಷ್ಟ ಜಾಸ್ತಿ ಇತ್ತ? ಕಷ್ಟನೇ ಜಾಸ್ತಿ ಇತ್ತು. ಯಾಕಂದ್ರೆ ಏದನ ತೋಟದಲ್ಲಿ ಅವ್ರಿಗೆ ಏನಿದ್ದಿಲ್ಲ ಅಂತಂದ್ರೆ ಕಷ್ಟ ಇದ್ದಿಲ್ಲ. ಆ ಏದನ ತೋಟವನ್ನು ಒಂದು ಒಳ್ಳೆ ಸುಂದರವಾಗಿ ದೇವರು ಅವ್ರಿಗೆ ಏನು ಬೇಕಾಗಿದೋ ಅದನ್ನೆಲ್ಲವನ್ನ ದೇವರು ಅದರಲ್ಲಿ ಇಟ್ಟಿದ್ದ. ಅವ್ರಿಗೇನು ತುಂಬಾ ಶ್ರಮ ಪಡೋದು ಬೇಕಾಗಿದ್ದಿಲ್ಲ, ಅವರಿಗೆ ಕಷ್ಟ ಪಡೋದು ಬೇಕಾಗಿದ್ದಿಲ್ಲ. ಯಾವಾಗಾದ್ರೂ ಅದನ್ನ ಕಾಯ್ಲಾರದೆ ಫೇಲ್ ಆಗ್ತಾರೋ ಅದ್ರೊಳಗಡೆ ಯಾವಾಗಾದ್ರೂ ಸೈತಾನ ಪ್ರವೇಶ ಮಾಡ್ತಾನೋ. ಈಗ ಕಾಯ್ಲಾರ್ದ ಆಡ್ಲಾರ್ದ ಕಲೆಲ್ಲ ಅವನು ಪ್ರವೇಶ ಮಾಡಿದ್ದು. ಅದೇ ಸರಿಯಾದಂತ ರೀತಿಯಲ್ಲಿ ದೇವರು ಒಪ್ಪಿಸಿದಂತ ಕೆಲಸವನ್ನ ಅದನ್ನ ಗಮನದಲ್ಲಿ ಇಟ್ಕೊಂಡು ನನ್ನ ಕಾಯ ಕೆಲಸ ಒಪ್ಪೇನ, ನಾನು ಕಾಯಬೇಕು, ನನಗೆ ವ್ಯವಸಾಯ ಮಾಡೋ ಕೆಲಸ ಕೊಟ್ಟನ, ನಾನು ಸರಿಯಾಗಿ ವ್ಯವಸಾಯ ಮಾಡ್ಬೇಕು ಅನ್ನೋದು ಜ್ಞಾಪಕದಲ್ಲಿ ಇಟ್ಟುಕೊಂಡು ಯಾರು ಬರಲಾರ್ದ ಕಾಯ್ಕೊಂತಿರ್ತಾನ. ಅರ್ಥ ಆಗ್ತದ ನಾನು ಹೇಳೋದು? ಅರ್ಥ ಆಗ್ತದ? ಓಕೆ. ಈಗ ಅವ್ರನ್ನ ಏನ್ ಮಾಡಿದ, ಮುಲಾಜ್ ಇಲ್ದಂಗೆ, ಏನು ಮಖ ಮುಲಾಜಿ ಮಾರೆ ಮುಲಾಜಿ ಮುಖದಾಕ್ಷಣ ದೇವ್ರಿಗಿಲ್ಲ, ದೇವ್ರಿಗಿಲ್ಲ. ಇನ್ನ ನಮಗಿರ್ತಾವ, ನಮ್ಮ ಕೇಕಿ, ನಮ್ಮ ಆನಂದಮ್ಮ, ನಮ್ಮ ಆರ್ತಮ್ಮ, ನಮ್ಮ ಇಂದ್ರಮ್ಮ ಅಂತೇಳಿ ನಮ್ಮ ಮುಖ ಲಕ್ಷಣಗಳು ಇರ್ತಾವ. ನಾವು ನೋಡ್ತೀವ, ಹಂಗ ದೇವ್ರ ಹಂಗ ನೋಡಲ್ಲ. ಈತ ನಮ್ಮ ಕುಮಾರ, ಈತ ನಮ್ಮ ಸುರೇಶ, ಇಲ್ಲ ದೇವ್ರಿಗೆ ಯಾರಾದರೂ ಎಲ್ಲರೂ ಒಂದೇ ಸಮಾನರು. ಓಕೆ. ಅವ್ರನ್ನ ಹೊರಗಾಕಿದ್ನ ಅನ್ನೋದಕ್ಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಇರುತ್ತೆ. ಒಂದ್ಸತಿ ಓದ್ರಿ ಅದನ್ನ. ಆದಿಕಾಂಡ 3ನೇ ಅಧ್ಯಾಯ 23ನೇ ವಚನ. ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನ ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು. ಅವನನ್ನು ಏದೇನು ತೋಟದಿಂದ ಏನ್ ಮಾಡದಂತೆ ಹೊರಡಿಸಿದ. ಹೊರಗಾಕಿದ ದೇವರು. ಈಗ ಹೊರಗಾಕಿದ ಮೇಲೆ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಜ್ಞಾನೋಕ್ತಿಗಳು ಬರೆದಂತ ಗ್ರಂಥದಲ್ಲಿ ದೇವರು ಒಂದು ಮಾತು ಹೇಳಿದಾನೆ. 28ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸಾರಿ ನಾವು ಓದೋಣ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 28ನೇ ಅಧ್ಯಾಯ 19ನೇ ವಚನ. ದುಡಿದು ಹೊಲಗೈಯುವವನಿಗೆ, ಅಂದ್ರೆ ದುಡಿದು ವ್ಯವಸಾಯ ಮಾಡುವವನಿಗೆ ಹೊಟ್ಟೆ ತುಂಬಾ ಅನ್ನಂತೆ. ಒಂದ್ ನಿಮಿಷ, ಯಾರಿಗೆ ಹೊಟ್ಟೆ ತುಂಬಾ ಅನ್ನ? ದುಡಿದು ಹೊಲಗೈಯುವವನಿಗೆ, ಅಂದ್ರೆ ದುಡಿದು ವ್ಯವಸಾಯ ಮಾಡುವವನಿಗೆ ಹೊಟ್ಟೆ ತುಂಬಾ ಅನ್ನ ಇರ್ತದಂತೆ. ದುಡಿಲಾರದೆ, ಕೆಲಸ ಮಾಡಲಾರದೆ ವ್ಯರ್ಥವಾದ ಕಾರ್ಯಗಳಲ್ಲಿ ಆಸಕ್ತನಾಗಿರುವವನಿಗೆ ಹೊಟ್ಟೆ ತುಂಬಾ ಬಡತನ. ಓದೋಣ ಕೆಳಗಡೆ. ವ್ಯರ್ಥ ಕಾರ್ಯಾಸಕ್ತನಿಗೆ ಹೊಟ್ಟೆ ತುಂಬಾ ಬಡತನ. ವ್ಯರ್ಥವಾದಂತ ಕಾರ್ಯಗಳಲ್ಲಿ ನೀವು ಆಸಕ್ತಿಯಿಂದ ಮಾಡ್ತಾರಲ್ಲ, ಅವು ವ್ಯರ್ಥವಾದಂತ ಕಾರ್ಯಗಳಲ್ಲಿ ನೀವು ಆಸಕ್ತಿಯಿಂದ ಮಾಡ್ತಾರಲ್ಲ, ನಿಮ್ಗೆ ಹೊಟ್ಟೆ ತುಂಬಾ ಬಡತನ. ವ್ಯರ್ಥವಾದ ಕಾರ್ಯಗಳನ್ನ ನಾವು ಆಸಕ್ತಿಯಿಂದ ಮಾಡಬಾರ್ದು. ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬಾ ಅನ್ನ. ಈಗ ಎಷ್ಟೋವರೆಗೂ ಆದಾಮನು ದೇವರು ಹೇಳಿದ ಮಾತನ್ನು ಕೇಳಿ ಆ ಏದನ ತೋಟದಲ್ಲಿ ಅದನ್ನ ಕಾಯ್ತಾ ಇದ್ದು, ಅದನ್ನು ಮೀರಿ ಯಾವಾಗಾದ್ರೂ ಸೈತಾನ್ ಅದ್ರ ಒಳಗಡೆ ಇವನು ಕಾಯಕ್ಕಾಗಲಾರ್ದು ಪ್ರವೇಶ ಮಾಡಿದ್ನೋ, ಅವನು ಇನ್ನೇನು ಶಾಪ ಬಂತು, ಬಡತನ ಬಂತು. ಸಮೃದ್ಧಿಯಾದ ಜೀವನ ಇತ್ತು ಮೊದಲು, ಆಮೇಲೆ ಹೊಟ್ಟೆ ತುಂಬಾ ಊಟ ಇತ್ತು ಏದನ ತೋಟದಲ್ಲಿ. ಹೊರಗಡೆ ಬಂದ ಮೇಲೆ ಬಹಳ ಕಷ್ಟ ಆಯ್ತು.
ನಾವು ಇದರಿಂದ ಒಂದು ಅರ್ಥ ಮಾಡಿಕೊಳ್ಳುವುದು ಒಂದು ಇದೆ. ನಾನು ನಿಮ್ಮನ್ನು ಈಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಯೆಶಾಯನು ಬರೆದಂತ ಗ್ರಂಥ 5ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಓದೋಣ. ಯೆಶಾಯನು ಬರೆದಂತ ಗ್ರಂಥ 5ನೇ ಅಧ್ಯಾಯ ಮೊದಲನೇ ವಚನ. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಅವ್ರಿಗೆ ಮುಂದೆ ಏನು ಎಲ್ಲಿಂದಿದಮ್ಮ ದೊಡ್ಡ ಅಕ್ಷರದಲ್ಲಿ ಯೆಹೋವನ ದ್ರಾಕ್ಷಾ ತೋಟ ಅಂತ. ದ್ರಾಕ್ಷಾ ತೋಟ ಯಾರ್ದು? ಯೆಹೋವನದು. ನೀವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೆಹೋವನ ದ್ರಾಕ್ಷಾ ತೋಟ. ಈತನ ದ್ರಾಕ್ಷಾ ತೋಟ ಯಾವುದು ಅಂತೇಳಿ ನಾವು ನೋಡ್ಬೇಕು. ಈಗ ಯೆಹೋವನ ದ್ರಾಕ್ಷಾ ತೋಟ ಯಾವುದು ಯಾವುದು ಕೆಳಗಡೆ ಹೇಳ್ತಾ ಇದ್ದಾನೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ, ಮೊದಲೇ ವಚನದಿಂದ ಓದೋಣ ಚೆನ್ನಾಗಿ. ಒಂದೊಂದು ಅಕ್ಷರವನ್ನು ನಾವು ನೋಡಿಕೊಂಡು ಬರೋಣ. ನನ್ನ ಪ್ರಿಯನು ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ. ಅಂದ್ರೆ ನನ್ನ ಪ್ರಿಯನು, ಇಲ್ಲಿ ನನ್ನ ಪ್ರಿಯನು ಅಂದ್ರೆ ಯಾರು? ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆನು ಅಂತ ಹೇಳಿದ್ರು. ನನ್ನ ಪ್ರಿಯನು ಅಂದ್ರೆ ಯಾರು? ಇಲ್ಲಿ ಯೆಹೋವನು. ವೆರಿ ಗುಡ್ ಅಮ್ಮ. ಇಲ್ಲಿ ನನ್ನ ಪ್ರಿಯನಂದ್ರೆ ಯೆಹೋವನು, ದೇವರು. ದೇವರಿಗೆ ಏನಿದೆ? ಒಂದು ದ್ರಾಕ್ಷಾ ತೋಟ ಇದೆ. ಏನಿದೆ ಅಂದ್ರೆ ದ್ರಾಕ್ಷಾ ತೋಟ ಇದೆ. ಇಲ್ಲಿ ನನ್ನ ಪ್ರಿಯನಂದ್ರೆ ದೇವರು. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಾ ತೋಟ ಇತ್ತು. ಆ ದ್ರಾಕ್ಷಾ ತೋಟ ಎಲ್ಲಿದೆ ಅಂದ್ರೆ ಎಲ್ಲಿತ್ತು ಅಂತ ಹೇಳ್ತಾ ಇದ್ದಾನೆ. ಆ ದ್ರಾಕ್ಷಾ ತೋಟ ಅಲ್ಲ, ಸಾರವತ್ತಾದ ಗುಡ್ಡದ ಮೇಲೆ ಎಲ್ಲಿದೆ? ಸಾರವತ್ತಾದ ಗುಡ್ಡದ ಮೇಲೆ. ಏನಿದು ಸಾರವತ್ತಾದ ಗುಡ್ಡದ ಮೇಲೆ ಅಂದ್ರೆ? ಸಾರವತ್ತಾದ ಅಂತ ಅಂದ್ರೆ ಫಲಭರಿತವಾಗಿರ್ತಕ್ಕಂಥದ್ದು, ಫಲವತ್ತಾದಂತ ಭೂಮಿ. ಈ ಫಲವತ್ತವಾದಂತ ಭೂಮಿ, ಸಾರವತ್ತಾದಂತ ಭೂಮಿ ಎಲ್ಲಿದೆ? ಆ ಸಾರವತ್ತಾದಂತ ಗುಡ್ಡದ ಮೇಲೆ ಆತನಿಗೆ ದ್ರಾಕ್ಷಾ ತೋಟ ಇದೆ ಅಂತ ಹೇಳ್ತಾನೆ. ಇಲ್ಲಿ ಸಾರವತ್ತಾದಂತ ಭೂಮಿ ಯಾವುದು? ಫಲವತ್ತಾದಂತ ಭೂಮಿ ಯಾವುದು? ಅದು ಭೌತಿಕವಾಗಿರ್ತಕ್ಕಂಥದ್ದನ್ನು ನಾನು ತೋರಿಸಿದ್ದೇನೆ ಏದೆನ್ ತೋಟದಲ್ಲಿ. ಇದು ಆತ್ಮಿಕವಾಗಿರ್ತಕ್ಕಂಥ ವಿಷಯ, ಆತ್ಮಿಕವಾದಂತ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ವಿಷಯ ಇದು. ನನ್ನ ಪ್ರಿಯನು ಅಂದ್ರೆ ದೇವರು, ಆತನಿಗೆ ಸಾರವತ್ತಾದಂತ ಗುಡ್ಡದ ಮೇಲೆ ಒಂದು ಏನಿದೆ? ದ್ರಾಕ್ಷಾ ತೋಟ ಇದೆ. ಈ ಸಾರವತ್ತಾದಂತ ಭೂಮಿ, ಫಲವತ್ತಾದಂತ ಭೂಮಿ ಯಾವುದಂತಂದ್ರೆ ಇಲ್ಲಿ ಕಾನಾನ್ ದೇಶ. ಇದು ಸಾರವತ್ತಾದಂತ ಫಲವತ್ತಾದಂತ ಭೂಮಿ ಯಾವುದಂದ್ರೆ ಇಲ್ಲಿ ಕಾನಾನ್ ದೇಶ. ಕೆಳಗಡೆ ಹೋದ್ರೆ ಕೆಳಗಡೆ ದ್ರಾಕ್ಷಾ ತೋಟವಿತ್ತು. ಅವನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ. ನೋಡಿ, ಈ ಸಾರವತ್ತಾದಂತ ಈ ಭೂಮಿಯಲ್ಲಿ
ಅದನ್ನ ಏನ್ ಮಾಡಿದಾನೆ ಅಂತಂದ್ರೆ ಕಲ್ಲುಗಳನ್ನ ತೆಗೆದು ಏನ್ ಮಾಡಿದಾನೆ ಆತನು ಅಗೆತ ಮಾಡಿದ್ದಾನೆ, ಕಲ್ಲುಗಳನ್ನ ತೆಗೆದಾಕಿದ್ದಾನೆ ಅಂತೆ. ಇಲ್ಲಿ ಕಲ್ಲುಗಳಂದ್ರೆ ಯಾರು? ಇಲ್ಲಿ ನೀವು ಆತ್ಮಿಕವಾಗಿ ಆಲೋಚನೆ ಮಾಡಿದ್ರೆ ಇಲ್ಲಿ ಅರ್ಥ ಆಗ್ತದೆ. ಇಲ್ಲಿ ಇಲ್ಲಂದ್ರೆ ನೀವು ಮೊಬ್ಬ ಇದ್ರೆ ಅಂತ ಅರ್ಥ, ಚುರುಕಿಲ್ಲ ಅಂತ ಅರ್ಥ. ಹೊರಗಡೆ ಹೋಗ್ಬಾರ, ಕಟ್ಟಿಗೆ ಐತಮ್ಮ ಈ ಕಡಿತ, ನಿಮಗೆ ಹೊರಗಡೆ ಹೋಗ್ಬಾರ ಅಂತ ಹೇಳಿಲ್ಲ ನಾನು ನಿಮಗೆ. ಯಾರಾದ್ರು ಹೊರಗೆ ಇನ್ನ ನೀವು ಹೊರಗಡೆ ಹೋಗ್ಬಾರ್ದು ಮುಗಿತಾನ ಅಂತ ಹೇಳಿಲ್ಲ. ಇನ್ನ ಸರಿ ಎದ್ದಿದ್ದ ಕರೆ ಅಂದ್ರೆ ಹೇಳ್ಬಿಟ್ಟು ಕಟ್ಟಿಗೆ ಅಲ್ಲಿ ಐತೆ. ಇಲ್ಲಿ ಕಲ್ಲುಗಳು ಯಾರು? ಕಲ್ಲುಗಳನ್ನ ತೆಗೆದುಹಾಕಿದನಂತೆ ಆತನು ಅಗೆತ ಮಾಡಿ, ಅಂದ್ರೆ ಅದನ್ನ ಹಸನು ಮಾಡಿದನಂತೆ. ಸಾರವತ್ತಾದಂತ ಭೂಮಿಯಲ್ಲಿ ಮೊದ್ಲೇನಿರ್ತದ? ಕಸ, ಕಡ್ಡಿ, ಕಲ್ಲು, ಕವಣೆ ಎಲ್ಲ ಇರ್ತದೆ ಅಲ್ಲಮ್ಮ. ಭೂಮಿ ಅಂದ್ಮೇಲೆ ಏನಿರ್ತದೆ? ನಮ್ಗೆಲ್ಲರಿಗೂ ಭೂಮಿ ಇದಾವಲ್ಲ, ನಮ್ಗೆಲ್ಲರಿಗೂ ಜಮೀನು ಇದಾವಲ್ಲ. ಮತ್ತೆ ಅದಕ್ಕೆ ನಾವು ಒಂದು ಬೀಜ ನಾಟಿ ಮಾಡ್ಬೇಕಂದ್ರೆ ಮೊದಲೆಲ್ಲ ಏನ್ ಮಾಡ್ತೀವಿ? ಹಸನು ಮಾಡ್ತೀವಿ, ಮಡಿಕೆ ಹೊಡ್ತೀವಿ, ಕುಂಟೆ ಹೊಡ್ತೀವಿ, ಕಸ, ಕಡ್ಡಿ, ಆಯ್ದು, ಕಲ್ಲು, ಕವಣೆ ಎಲ್ಲ ಹಾಯ್ದು ಒತ್ತಟ್ಟಿಗೆ ಹಾಕಿದ್ಮೇಲೆ ಅವಾಗ ಏನ್ ಮಾಡ್ತೀವಿ? ನಾವು ಬಿತ್ತುತ್ತೀವಿ. ಹೌದಲ್ಲಮ್ಮ? ಇದ್ರಮ್ಮ ಹಂಗೆ ಬಿತ್ತು ಬಿಡ್ತೀವ? ಇಲ್ಲ ಅದಮ್ಮ. ಅದ್ರಂಗೆ ಯೆಹೋವನ ಒಂದು ದ್ರಾಕ್ಷಾ ತೋಟದಲ್ಲಿ, ಆ ಯೆಹೋವನ ದ್ರಾಕ್ಷಾ ತೋಟ ಅಂದ್ರೆ ಯಾರು ಇಲ್ಲಿ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದೀವಿ. ಆ ತೋಟ ಅಂದ್ರೆ ಯಾರು? ಆ ದ್ರಾಕ್ಷಾ ತೋಟ ಅಂದ್ರೆ ಯಾರು? ಯೆಶಾಯನ ಬರುವಂತ ಗ್ರಂಥ 5ನೇ ಅಧ್ಯಾಯ 7ನೇ ವಚನ ಇರುತ್ತೆ. ಆ ತೋಟ ಯಾರು ನೋಡ್ರಿ ಒಂದ್ಸರಿ. 5ನೇ ಅಧ್ಯಾಯ 7ನೇ ವಚನ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಾ ತೋಟವು ಇಸ್ರಾಯೇಲರ ಮನೆತನ, ಇಸ್ರಾಯೇಲರ ವಂಶ. ಇಸ್ರಾಯೇಲರ ವಂಶ ಯಾರವರು? ಯೆಹೋವನ ದ್ರಾಕ್ಷಾ ತೋಟ. ಇಸ್ರಾಯೇಲರ ವಂಶ ಏನೈತಲ್ಲ, ಯಾಕೋಬನಿಗೆ 12 ಮಂದಿ ಮಕ್ಕಳು, ಆ 12 ಮಂದಿಯಿಂದ ಬಂದಿರತಕ್ಕ ವಂಶ ಏನಿದೆಯಲ್ಲ ಇಸ್ರಾಯೇಲರ ವಂಶ, ಆ ವಂಶ ಎಲ್ಲ ಯೆಹೋವನ ದ್ರಾಕ್ಷಾ ತೋಟ. ಅದು ದೇವರು ದ್ರಾಕ್ಷಾ ತೋಟ. ಅರ್ಥ ಆಗ್ತಾ? ನೀವ್ ಇನ್ನ ಅರ್ಥ ಮಾಡ್ಕೋಬೇಕು. ನಿಮ್ ತಲೆ ಕೆಲಸ ಮಾಡುವತ್ತಿನ ಯೆಹೋವನ ದ್ರಾಕ್ಷಾ ತೋಟ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಯೆಹೋವನ ದ್ರಾಕ್ಷಾ ತೋಟ ಯಾರಿಲ್ಲಿ? ಇಸ್ರಾಯೇಲರ ವಂಶ, ಇಸ್ರಾಯೇಲರ ಮನೆತನ. ಓಕೆ, ಇಲ್ಲಿ ದ್ರಾಕ್ಷಾ ತೋಟ ಅಂದ್ರೆ ಇಸ್ರಾಯೇಲರ ಮನೆತನ, ಇಸ್ರಾಯೇಲರ ವಂಶ. ಓಕೆ, ಈಗ ಈ ಇಸ್ರಾಯೇಲ್ ವಂಶ ಆಗಿರ್ತಕ್ಕಂಥ ಈ ದ್ರಾಕ್ಷಾ ತೋಟವನ್ನ ದೇವ್ರು ಏನ್ ಮಾಡಿದಾನಂತಂದ್ರೆ ಈ ಸಾರವತ್ತಾದಂತ ಗುಡ್ಡದ ಮೇಲೆ ಅದನ್ನ ಇಟ್ಟಿದ್ದಾನಂತೆ, ಅದನ್ನ ನಾಟಿ ಮಾಡಿದನಂತೆ. ಸಾರವತ್ತಾದಂತ ಭೂಮಿ ಯಾವುದು ಅಂತಂದ್ರೆ ಕಾನಾನ್ ದೇಶ. ಅರ್ಥ ಆಯ್ತಾ? ಅರ್ಥ ಮಾಡ್ಕೋಬೇಕು ನೀವು. ನಿಮ್ಮ ತಲೆ ಶಾರ್ಪ್ ಇದ್ರೆ ನೀವು ಅರ್ಥ ಮಾಡ್ಕೊಂತ್ರಿ. ಇಲ್ಲ ಬ್ಯಾಟೆ ತಿಂದು ಮಬ್ಬು ಐತಂದ್ರೆ ನೀವು ಅರ್ಥ ಮಾಡ್ಕೊಳಕಲ್ಲ. ಮಾಂಸ ತಿಂದು ತಿಂದು ತಲೆ ಮದಡ ಆಗ್ಯದನ್ಕೋ ನಿಮ್ಗೆ ಅರ್ಥ ಆಗೋದಿಲ್ಲ. ಈ ಒಂದು ದ್ರಾಕ್ಷಾ ತೋಟವಾಗಿರ್ತಕ್ಕಂಥ ಇಸ್ರಾಯೇಲರನ್ನ, ಇದೊಂದು ತೋಟ ಯಾರ್ದಂದ್ರೆ ನಮ್ಮ ಪ್ರಿಯನಂದ್ರೆ ಯಾರು? ದೇವರು. ದ್ರಾಕ್ಷಾ ತೋಟ ಅಂದ್ರೆ ಇಸ್ರಾಯೇಲರು. ಈ ಇಸ್ರಾಯೇಲರನ್ನ ಏನ್ ಮಾಡಿದನಂತಂದ್ರೆ ಈ ತೋಟವನ್ನ, ಈ ಒಂದು ಸಸಿಯನ್ನ ಏನ್ ಮಾಡಿದನಂತಂದ್ರೆ ಇದನ್ನ ಎಲ್ಲಿಂದ ತಂದಾನ ಅಂತೇಳಿ ನಾವು ಒಂದ್ಸತಿ ನೋಡುವುದಾದ್ರೆ, ಒಂದ್ಸರಿ ಕೀರ್ತನೆಗಳು ಬರೆದಂತ ಗ್ರಂಥ 80ನೇ ಅಧ್ಯಾಯ 8ನೇ ವಚನದಲ್ಲಿ ಇರುತ್ತೆ. ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು
ತಂದು ನೋಡ್ರಿ, ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಾಲತೆಯನ್ನು ತಂದು, ಜನಾಂಗಗಳನ್ನು ಹೊರಗೆ ಹಾಕಿ ದ್ರಾಕ್ಷಾಲತೆಯನ್ನು ಎಲ್ಲಿಂದ ತಂದನಂತೆ? ಐಗುಪ್ತ ದೇಶದಲ್ಲಿ ಯಾರಿದ್ದಾರೆ? ಇಸ್ರಾಯೇಲರಿದ್ದಾರೆ. ಆ ದ್ರಾಕ್ಷಿ ಬಳ್ಳಿಯನ್ನ, ದ್ರಾಕ್ಷಾಲತೆಯನ್ನ ಐಗುಪ್ತ ದೇಶದಿಂದ ತಂದಿದ್ದಾನಂತೆ. ತಂದು ಅದನ್ನ ಏನ್ ಮಾಡಿದಾನೆ? ಈ ಸಾರವತ್ತಾದಂತ ಭೂಮಿಯಲ್ಲಿ ಏನಿದೆ, ಇಲ್ಲಿ ಇದನ್ನ ತರಲಾರ್ದಕ್ಕಿಂತ ಮುಂಚೆಕ ಇಲ್ಲಿ ಕಲ್ಲುಗಳಿದಾವ. ಈ ಕಲ್ಲುಗಳು ಯಾರಂದ್ರೆ ಅನ್ಯ ಜನರು ಇದ್ದಾರೆ. ಈ ಅನ್ಯ ಜನರನ್ನ ಏನ್ ಮಾಡಿದಾನೆ? ಹೊರಡಿಸಿದ್ದಾನೆ, ತೆಗೆದುಹಾಕಿದ್ದಾನೆ. ಅವ್ರನ್ನ ತೆಗೆದುಹಾಕಿ ಈ ಇಸ್ರಾಯೇಲರನ್ನ ತಂದು ಈ ಕಾನಾನ ದೇಶದಲ್ಲಿ ಇಟ್ಟಿದ್ದಾನೆ. ಈ ಇಸ್ರಾಯೇಲರ ವಂಶನೇ ಇದು ದ್ರಾಕ್ಷಿಯ ಒಂದು ತೋಟ. ಈ ಬಳ್ಳಿ, ಈ ದ್ರಾಕ್ಷಾಲತೆಯನ್ನು ತಂದು ಐಗುಪ್ತ ದೇಶದಿಂದ ತಂದು ಇದನ್ನ ಎಲ್ಲಿ ನಾಟಿ ಮಾಡಿದಾನೆ? ಕಾನಾನ ದೇಶ ಅನ್ನುವಂತ ಈ ಸಾರವತ್ತಾದಂತ ಭೂಮಿಯಲ್ಲಿ ಇವ್ರನ್ನ ಏನ್ ಮಾಡಿದಾನೆ? ಇಟ್ಟಿದ್ದಾರೆ, ನಾಟಿ ಮಾಡಿದಾನೆ. ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗೋಲ್ಸ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೇನು ಅರ್ಥ ಆಗ್ತದೆ ಇಲ್ಲೋ? ಅರ್ಥ ಆಗ್ತಾ ಇದೆ? ಸನಮಗಂತ ಅರ್ಥ ಆಗ್ತದೆ, ಸನಮಗ್ ಅರ್ಥ ಆಗ್ತಾ ಇದೆ. ಇಸ್ರೇಲ್ ಜನಾಂಗನ ಐಗುಪ್ತದಿಂದ ಕಾನಾನ್ಯಕ್ಕೆ ನಡೆಸಬೇಕಾದಾಗ ಅನೇಕ ರಾಜ್ಯಗಳನ್ನು ಸೋಲಿಸಬೇಕಾಗಿತ್ತು. ಮತ್ತೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಕಾನಾನ ದೇಶದಲ್ಲಿ ಅನ್ಯ ಜನರು ಇದ್ದಾರೆ, ಅವ್ರನ್ನು ಕೂಡ ಹೊರಡಿಸಿದ್ದಾನೆ. ಅವ್ರನ್ನ ಹೊರಡಿಸಿ ಇವ್ರನ್ನ ಏನ್ ಮಾಡಿದಾನೆ? ಇಲ್ಲಿ ಸೇರಿಸಿದ್ದಾನೆ, ಇಟ್ಟಿದ್ದಾನೆ. ಇದೇ ದ್ರಾಕ್ಷಿ ಬೆಳೆ ಅಂದ್ರೆ ಇದೇ ಇಸ್ರೇಲ್ ವಂಶವನ್ನು ತಂದು ಈ ಫಲವತ್ತಾದಂತ ಈ ಭೂಮಿಯಲ್ಲಿ ಏನ್ ಮಾಡಿದಾನೆ? ಈ ಫಲವತ್ತಾದಂತ ಭೂಮಿ ನಾನು ನಿಮ್ಗೆ ಕೊಡ್ತೀನಿ, ಈ ಕಾನಾನ ದೇಶದಲ್ಲಿ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳಿ ದೇವರು ಅಬ್ರಾಹ್ಮನಿಗೆ ಮಾತು ಕೊಟ್ಟಿರ್ತಾನೆ. 430 ವರ್ಷ ಆದ್ಮೇಲೆ ದೇವರು ಈ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತದ? ಬಾಯ್ ತರ್ಕೊಂಡ್ ನೋಡಕತ್ತೀರಿ, ಏನ್ ಅರ್ಥ ಆಗೋಲ್ತು. ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ದೇವರೇ ಕಾಪಾಡಬೇಕು ನಿಮ್ಮನ್ನ. ಓಕೆ, ಈ ಕಾನಾನ ದೇಶದಲ್ಲಿ ಏನ್ ಮಾಡಿದಾನೆ? ಸಾರವತ್ತಾದಂತ ಭೂಮಿಯಲ್ಲಿ ಇದನ್ನ ನಾಟಿ ಮಾಡಿದಾನೆ. ಓಕೆ, ಅದನ್ನ ನಾಟಿ ಮಾಡಬೇಕಾದ್ರೆ ಅದನ್ನ ತಂದಿಡ್ಬೇಕಂದ್ರೆ ಕಲ್ಲುಗಳನ್ನ, ಕಸವನ್ನ ತೆಗೆದು, ಅನ್ಯ ಜನರು ಎನ್ನುವಂತ ಈ ಕಲ್ಲು ಕಸವನ್ನ ತೆಗೆದು ಹಾಕಿ ಹಸನು ಮಾಡಿ ಈ ಕಾನಾನ ದೇಶವನ್ನ ಅವ್ರಿಗೆ ಹಂಚಿಕೊಟ್ಟಿದ್ದಾನೆ, ಅದರಲ್ಲಿ ಇಟ್ಟಿದ್ದಾನೆ. ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಇದನ್ನ ಹೇಳ್ತಾರೆ. ಓಕೆ, ಯೆಹೋವನ ದ್ರಾಕ್ಷಿ ತೋಟ ಅಂದ್ರೆ ಯಾರು? ಇಸ್ರಾಯೇಲರು. ಓಕೆ, ಈ ಇಸ್ರಾಯೇಲರನ್ನ ಈ ತೋಟ, ಈ ಒಂದು ದ್ರಾಕ್ಷಿ ಬಳ್ಳಿಯನ್ನ, ಈ ತೋಟವನ್ನು ಎಲ್ಲಿಂದ ತಂದಿದ್ದಾನೆ ಆತನು? ವೆರಿ ಗುಡ್, ಅರ್ಥ ಇದೆ. ಕಾನಾನ ಎಲ್ಲಿಂದ? ಐಗುಪ್ತ ದೇಶದಿಂದ ತಂದಿದ್ದಾನೆ. ಐಗುಪ್ತ ದೇಶದಿಂದ ತಂದು ಅದನ್ನು ಎಲ್ಲಿ ನಾಟಿ ಮಾಡಿದ್ದಾನೆ? ಕಾನಾನ ದೇಶ. ಅದು ಎಂತದ್ದು? ಫಲವತ್ತಾದಂತ. ವೆರಿ ಗುಡ್, ತುಂಬಾ ಸಂತೋಷ. ಓಕೆ, ಇಲ್ಲಿ ನಾಟಿ ಮಾಡಿದ ಮೇಲೆ ದೇವರು ಇದನ್ನ ನಾಟಿ ಮಾಡಿರಲ್ಲ, ಈ ದ್ರಾಕ್ಷಾಲತೆಯನ್ನು ತಂದು ಅದರಿಂದ ಏನು ದೇವರು ಫಲವನ್ನು ಎದುರು ನೋಡ್ತಾ ಇದ್ದಾನೆ? ಅದರಿಂದ ಆ ತೋಟದಿಂದ ದೇವರು ಆಶಿಸುವಂತ, ದೇವರು ಕೋರಿಕೊಳ್ಳುವಂತ ಫಲ ಎಂತದ್ದು ಅಂತ ನೋಡೋಣ. ಈ ದ್ರಾಕ್ಷಾಲತೆ ಸಣ್ಣದಲ್ಲ, ಇದು ಸೀಡ್ಸ್ ಬೀಜ. ಇದು ಒಳ್ಳೆ ಬೀಜ, ಅತ್ಯುತ್ತಮವಾದಂತ ಬೀಜ. ಎಂತ ಬೀಜ? ಅತ್ಯುತ್ತಮವಾದಂತ ಬೀಜ. ಇದು ದ್ರಾಕ್ಷಿ ನಾವಂತ ನೋಡ್ರಿ, ಬೀಜ ತರಬೇಕಂದ್ರೆ ಸೀಡ್ಸ್ ಬೀಜ ತರಬೇಕು. 4 ರೂಪಾಯಿ ಮಕ ನೋಡುವ ನೀನು. ಒಳ್ಳೆ ಸೀಡ್ಸ್ ಬೀಜ ತಂದು, ಯಾಕಂದ್ರೆ ಫಲ ಬೇಸ್ ಬರ್ತಾ. ರೊಕ್ಕ ನೋಡಿ ಯಾವ ಲೂಸ್ ಬೀಜ ತಂದು ಫಲ ಬೇಸ್ ಬರ್ತಾ. ಅದಕ್ಕೆ ಇದು ಎಂತದಂತಂದ್ರೆ ಇದು ಸೀಡ್ಸ್ ಬೀಜ. ಇದು ಆ ಮಾತಿರುತ್ತೆ. ಒಂದ್ಸತಿ ಆ ಮಾತನ್ನ ನಾವು ನೋಡೋಣ. ಯೆರೆಮೀಯನು ಬರೆದಂತ ಗ್ರಂಥ 2ನೇ ಅಧ್ಯಾಯ 21ನೇ ವಚನ. ಯೆರೆಮೀಯನು ಬರೆದಂತ ಗ್ರಂಥ 2ನೇ ಅಧ್ಯಾಯ 21ನೇ ವಚನ. ನಾನು ನಿನ್ನನ್ನು ನೋಡ್ರಿ, ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆ ಅತ್ಯುತ್ತಮ ಬೀಜದಿಂದ ಬೆಳೆದ ದ್ರಾಕ್ಷಲತೆ. ಅದು ಅತ್ಯುತ್ತಮವಾದಂತ ಬೀಜ, ಅದು ಸಣ್ಣದಲ್ಲದು. ಈಗ ಸೀಡ್ಸ್ ಬೀಜ ತಂದ ಮೇಲೆ ನಾವು ಹೊಲದಾಗ ನಾಟಿದ ಮೇಲೆ ಮತ್ತೆ ಒಳ್ಳೆ ಫಲ ಬರಬೇಕಲ್ಲಮ್ಮ, ಒಳ್ಳೆ ಫಲ ಬರ್ಬೇಕು. ಓಕೆ, ಈ ಇಸ್ರೇಲ್ ವಂಶ ಅನ್ನುವಂಥದ್ದು ಇದು ಅತ್ಯುತ್ತಮವಾದಂತ ಬೀಜ. ಇದನ್ನ ಇದು ಐಗುಪ್ತ ದೇಶದಿಂದ ತಂದು ಈ ಸಾರವತ್ತಾದಂತ ಭೂಮಿಯಲ್ಲಿ ಕಾನಾನ ದೇಶದಲ್ಲಿ ಇದನ್ನ ನಾಟಿ ಮಾಡಿದಾನೆ. ನಾಟಿ ಮಾಡಿದ ಮೇಲೆ ಈಗ ಫಲದಿಂದ ದೇವರು ಏನು ಎದುರು ನೋಡ್ತಾ ಇದ್ದಾನೆ? ಎಂತ ಫಲ ಬೇಕಂತೇಳಿ ದೇವರು ಕೋರಿಕೊಳ್ತಾ ಇದ್ದಾನೆ. ಒಂದ್ಸತಿ ನಾವು ನೋಡೋಣ.
ಯೆಶಾಯನು ಬರೆದಂತ ಗ್ರಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ ಇರುತ್ತೆ ಆ ಮಾತು. 5ನೇ ಅಧ್ಯಾಯ 7ನೇ ವಚನ. ಸೇನಾಧೀಶ್ವರನಾದ ಯೆಹೋವನ ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಾ ತೋಟವು ಇಸ್ರಾಯೇಲರ ಮನೆತನ. ಯೆಹೂದದ ಜನವು ಎಷ್ಟು ನೋಡಿ ಹೇಳಕತ್ತಿದ್ದಮ್ಮ? 5ನೇ ಅಧ್ಯಾಯ 7ನೇ ವಚನಮ್ಮ. ಓಕೆ, ಕರೆಕ್ಟ್ ಅಮ್ಮ. ಯೆಹೂದದ ಜನವು ಆತನ ಇಷ್ಟದ ಗಿಡವೇ, ಆತನ ಇಷ್ಟದ ಗಿಡವೇ, ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ದೇವರು ಆ ಒಂದು ಅತ್ಯುತ್ತಮವಾದಂತ ಫಲ ಎಂತ ಅಂದ್ರೆ ನರಹತ್ಯ. ಧರ್ಮವನ್ನು ಇದು ನ್ಯಾಯ ಎನ್ನುವ ಫಲವನ್ನು ನೋಡಿದಾನೆ, ನೀತಿ ಎನ್ನುವ ಫಲ ನೋಡಿದಾನೆ, ಧರ್ಮ ಎನ್ನುವ ಫಲ ನೋಡಿದಾನೆ. ನೀತಿ ಈ ಫಲ ಬರ್ತವ ಅಂತ ಇವರು ನಿರೀಕ್ಷೆ ಮಾಡ್ತಾನೆ. ಮಾಡ್ತಾ ಇದ್ದಾನೆ. ಆದ್ರೆ ಅದು ಬಿಟ್ಟಿದ್ದು ಎಂತದಂತೆ, ಅದರಲ್ಲಿ ಗೊಂಚಲನೇ ಇಲ್ಲ ಅಂತ ಹೇಳ್ತದೆ ಇನ್ನೊಂದು ವಾಕ್ಯದಲ್ಲಿ. ಗೊಂಚಲನೇ ಅದು ಬಿಟ್ಟಿದ್ದು ಹೊಲಸಣ್ಣು, ಅದು ಬಿಟ್ಟಿದ್ದು ಅರಚಾಟ, ಅದು ಬಿಟ್ಟಿದ್ದು ಅಧರ್ಮ, ಅದು ಬಿಟ್ಟಿದ್ದು ನರಹತ್ಯ ಎನ್ನುವಂತ ಫಲ ಬಂದೈತೆ. ಅಂದ್ರೆ ದೇವರು ನಿರೀಕ್ಷಿಸಿದಂತ ರೀತಿಯಲ್ಲಿ ಫಲ ಬಂತ, ಏನ ಅದಕ್ಕೆ ವಿರುದ್ಧವಾಗಿ ಫಲ ಬಂತ? ಆತೇನು ನಿರೀಕ್ಷೆ ಮಾಡಿದನು, ಆತನ ಏನನ್ನು ಎದುರು ನೋಡಿದನು, ಆ ಫಲ ಕೊಟ್ಟಿಲ್ಲ. ಅದು ಯಾವುದು? ಯಾರು? ಇಸ್ರಾಯೇಲ್. ಆ ಫಲ ಕೊಟ್ಟಿಲ್ಲ ಅವರು. ಅದಕ್ಕೆ ಬದಲಾಗಿ ಒಳ್ಳೆ ದ್ರಾಕ್ಷಿ ಹಣ್ಣುಗಳನ್ನು ನೋಡಿದಾನೆ, ಕೆಟ್ಟ ಹಣ್ಣುಗಳು ಕೊಟ್ಟಿದೆ. ನ್ಯಾಯ ಎನ್ನುವಂತ ಫಲ ನೋಡಿದಾನೆ, ಅನ್ಯಾಯ ಎನ್ನುವಂತ ಫಲ ಕೊಟ್ಟಿದೆ. ಧರ್ಮ ಎನ್ನುವಂತ ಫಲವನ್ನ ನಿರೀಕ್ಷಣೆ ಮಾಡಿದಾನೆ, ಅಧರ್ಮವನ್ನು ಎನ್ನುವಂತ ಫಲ ಬಂದಿದೆ. ನೀತಿ ಎನ್ನುವಂತ ಫಲ ನೋಡಿದಾನೆ, ಅವರಲ್ಲಿ ಅನೀತಿ ಎನ್ನುವಂತ ಫಲ ಬಂದಿದೆ. ಕನಿಕರ ಎನ್ನುವಂತ ಫಲ ನೋಡಿದಾನೆ, ಕಠಿಣವಾದುದು ಅನ್ನುವಂತ ಒಂದು ಫಲ ಬಿಟ್ಟಿದೆ. ಸತ್ಯ ಎನ್ನುವಂತ ಫಲ ನೋಡಿದಾನೆ, ಅವರಿಂದ ಬರತಕ್ಕಂತ ಫಲ ಅಸತ್ಯನೇ ಬೇರೆ. ಈ ರೀತಿಯಲ್ಲಿ ಅದು ಫಲ ಕೊಡ್ತಾ ಇದ್ರೆ ಈಗ ದೇವರು ಏನ್ ಮಾಡಿದ್ರು? ಅವರ ಸಲುವಾಗಿ ದೇವರು ಪ್ರಯಾಸ ಪಟ್ಟಿದ್ದು, ಅವರ ಮಧ್ಯದಲ್ಲಿ ಆತನು ಕಾರ್ಯ ಮಾಡಿದ್ದು ಸಣ್ಣದಲ್ಲ. ಐಗುಪ್ತ ದೇಶದಿಂದ ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಅದ್ಭುತಗಳು ಕರ್ಕೊಂಡು, ಎಷ್ಟು ಅದ್ಭುತಗಳು ಆತನ ಐಗುಪ್ತ ದೇಶದಲ್ಲಿ ಮಾಡಿದಾನೆ? 10. ಅಷ್ಟು ಅದ್ಭುತಗಳ ಮಾಡಿ ಅವ್ರನ್ನ ಕರ್ಕೊಂಡು ಬಂದ ಮೇಲೆ ಅರಣ್ಯ ಮಾರ್ಗದಲ್ಲಿ ಆಕಾಶದಿಂದ ಸುರಿದ ಮನ್ನ ಊಟ ಮಾಡಿದ್ದಾರೆ.
ಅವ್ರು ನೀರು ಬೇಕಂದ್ರ ಬಂಡೆಗಳಿಂದ ನೀರು ಬಂದಿದ್ದನ್ನು ಕುಡಿದಿದ್ದಾರೆ. ಸಮುದ್ರ ಅವರಿಗೆ ಅಡ್ಡ ಆಗದಂದ್ರೆ ಸಮುದ್ರದ ಅವರಿಗೆ ದಾರಿ ಕೊಟ್ಟಿದೆ. ಎಷ್ಟು ಅದ್ಭುತಗಳನ್ನು ದೇವರು ಮಾಡಿದಾನೆ ಅವ್ರ ಮಧ್ಯದಲ್ಲಿ. ಇಲ್ಲಿ ಅನ್ಯ ಜನರು ಕಾನಾನ ದೇಶದಲ್ಲಿದ್ದಾರೆ, ಅವ್ರನ್ನ ಹೊರಡಿಸಿದ್ದಾನೆ, ಇವ್ರನ್ನ ಇಟ್ಟಿದ್ದಾನೆ. ಅಷ್ಟೆಲ್ಲ ಮಾಡಿದ್ರು ಕೂಡ ದೇವರು ನಿರೀಕ್ಷಿಸಿರತಕ್ಕಂಥ ಫಲ, ದೇವರು ಆಶಿಸಿರತಕ್ಕಂಥ ಫಲ ಮಾತ್ರ ಅವ್ರು ಕೊಡ್ಲಿಲ್ಲ. ಹೆಂಗಿರ್ತೈತಿ ಹೇಳ್ರಿ? ಈಗ ನಮಗೆ ಜಮೀನು ಇದಾವೆ, ನಮಗೆ ಹೊಲ ಇದಾವೆ, ಭೌತಿಕವಾಗಿ ಆಲೋಚನೆ ಮಾಡೋಣ. ಒಳ್ಳೆ ಸೀಡ್ಸ್ ಬೀಜ ತಂದು ಬಿಡ್ತೀವಿ, ಫಲನೇ ಕೊಟ್ಟಿಲ್ಲ, ಅದಕ್ಕೆ ಬದಲಾಗಿ ಏನೇನೋ ಬಂದವ ಅಂತಂದ್ರೆ ಹೆಂಗಿರ್ತದೆ? ನಿರಾಶೆ ಆಗುತ್ತೆ, ಬೇಜಾರಾಗುತ್ತೆ. ಏನಿದು, ನಾವ್ ಎಷ್ಟು ಕಷ್ಟಪಟ್ಟಿವಿ, ಅವಲ್ಲ ಎಷ್ಟು ಹಸನು ಮಾಡಿದ್ವಿ, ಎಷ್ಟು ಕೆಲಸ ಮಾಡಿದ್ವಿ, ಎಂತ ಒಳ್ಳೆ ಬೀಜ ತಂದಿವಿ, ಆದ್ರೂ ಎಂತ ಫಲ ಕೊಟ್ಟೈತಲ್ಲ ಅಂತವೇ ಇಲ್ಲ. ಮತ್ತೀಗ ದೇವ್ರು ಏನ್ ಮಾಡಿದಾನೆ? ದೇವ್ರು ಏನ್ ಮಾಡ್ಬೇಕು ಈಗ? ಇಂಥ ಫಲವನ್ನು ಕೊಡ್ತಾ ಇದ್ದಲ್ಲ, ದೇವ್ರು ಏನ್ ಮಾಡ್ಬೇಕು ಈಗ? ಸ್ನೇಹ ಸ್ನೇಹ ಏಟ್ ಗ್ಯಾರಂಟಿ, ಏಟ್ ಗ್ಯಾರಂಟಿ? ಸೈಲೆಂಟ್ ಇರ್ಬೇಕು. ಓದಮ್ಮ, ಕೆಳಗಡೆ ಹೋದ್ರೆ 4ನೇ ವಚನ, 5ನೇ ಅಧ್ಯಾಯ 4ನೇ ವಚನ, ಯೆಶಾಯನು ಬರೆದಂತ ಗ್ರಂಥ. ಲೇಖನ ಹೇಳಿದ್ರೆ ನಿಮ್ಗೇನು ಅರ್ಥ ಆಗ್ತದಂಗಿಲ್ಲ, ಸುಮ್ಮನೆ ಕುಂತಿದ್ರೆ. ಓದಮ್ಮ, 5ನೇ ಅಧ್ಯಾಯ 4ನೇ ವಚನ. ನನ್ನ ತೋಟದಲ್ಲಿ, ಹಿಂದೆ ನಾನು ಮಾಡಿದಕ್ಕಿಂತಲೂ 2ನೇ ವಚನದಿಂದ ಓದಮ್ಮ, ಚೆನ್ನಾಗಿರ್ತದೆ. ಅವನು ಅದನ್ನು ಹ್ಮ್ ಅಗೆತ ಮಾಡಿ ಹ್ಮ್ ಕಲ್ಲುಗಳನ್ನು ತೆಗೆದುಹಾಕಿ ಹ್ಮ್ ಒಳ್ಳೊಳ್ಳೆ ದ್ರಾಕ್ಷಿ ಸಸಿಗಳನ್ನು ನೆಟ್ಟು ಹ್ಮ್ ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ಹ್ಮ್ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ಹ್ಮ್ ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಹ್ಮ್ ಅದು ಹೊಲಸು ಹಣ್ಣನ್ನು ಬಿಟ್ಟಿದ್ದು. ಹ್ಮ್ ಯೆರೂಸಲೇಮಿನ ನಿವಾಸಿಗಳೇ, ಹ್ಮ್ ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಹ್ಮ್ ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಹ್ಮ್ ಏಕೆ ಹೊಲಸು ಹಣ್ಣನ್ನು ಬಿಟ್ಟಿದ್ದು? ಹ್ಮ್ ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು. ಈಗ ನಾನು ತೋಟವನ್ನು ಏನು ಮಾಡುವೆನೋ ಈಗ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ವರ್ಷ ದೇವರು ಇವ್ರ ಮಧ್ಯದಲ್ಲಿ ಆತನ ವ್ಯವಸಾಯ ಮಾಡಿದಾನೆ. ವ್ಯವಸಾಯ ಇಲ್ಲಿ ವ್ಯವಸಾಯಗಾರನ ಯಾರಂದ್ರೆ ದೇವರು.
ದೇವರೇ, ಯೆಹೋವನೇ, ಇಸ್ರಾಯೇಲರ ಆತನ ತೋಟ. ಆ ಯೆಹೋವನು ಆ ತೋಟದಲ್ಲಿ ಕೆಲಸ ಮಾಡಿದ್ರು ಎಷ್ಟು ವರ್ಷ ಇದರಲ್ಲಿ ಮಾಡಿದನು ಆತನ ಕೆಲಸ? ಇಸ್ರಾಯೇಲರ ಪಕ್ಷದಲ್ಲಿ ಆತನು ಎಷ್ಟು ವರ್ಷ ಆತನು ವ್ಯವಸಾಯ ಮಾಡಿದನು ದೇವರು? ಎಷ್ಟು ವರ್ಷ ಮಾಡಿರ್ಬೋದು? ಎಷ್ಟು ವರ್ಷ ಮಾಡ್ತಾರ ನೀವು? ಹೊಲ ಫಲ ಸರಿ ಕೊಡ್ಲಿಲ್ಲ ಅಂದ್ರೆ ಎಷ್ಟು ವರ್ಷ ಎದುರು ನೋಡ್ತೀರಿ ಹೇಳ್ರಿ ನೀವು? ಒಳ್ಳೆ ಫಲ ಬರೋದಕ್ಕೆ ಎಷ್ಟು ವರ್ಷ ಎದುರು ನೋಡ್ತೀರಿ? ಅದು ಬಿತ್ತಿದಂಗೆಲ್ಲ ಬರೀ ಕೆಟ್ಟ ಫಲನೇ ಬಂತಂತಂದ್ರೆ ಎಷ್ಟು ವರ್ಷ ಅದ್ರಂಗ ಒಳ್ಳೆ ಫಲ ಬರ್ತದ ಅಂತ ಎದುರು ನೋಡ್ತೀರಿ ನೀವು? 2-3 ವರ್ಷ. ಆಕೆ ಸಣ್ಣಮ್ಮನ ಹೊಲ, ಆಕಿಂದ 2-3 ವರ್ಷ ನೋಡ್ತಾಳ. ನಿಮ್ಮ ಹೊಲಮ್ಮ ನೀವ್ ಎಷ್ಟು ವರ್ಷ ನೋಡ್ತಾರಮ್ಮ? ಆರ್ತಮ್ಮ ಎಷ್ಟು ವರ್ಷ ನೋಡ್ತಮ್ಮ? ನೀನ್ 2-3 ವರ್ಷ. ಯಾಕೆ ಜಾಸ್ತಿ ನೋಡಂಗಿಲ್ಲ? ನೀವಮ್ಮ 5-6 ವರ್ಷ. ಇಂದ್ರಮ್ಮ ನೀನ್ ಎಷ್ಟು ವರ್ಷ ನೋಡ್ತಮ್ಮ? ನೋಡಿದ್ರು ಎಷ್ಟು ವರ್ಷ? ಸುಮಾರು ಇಷ್ಟು ವರ್ಷ ನಾನು ಎದುರು ನೋಡಿದ್ನಪ್ಪ, ಅಷ್ಟೊಂದು ಬೇಸರ ಅಂತ ಅದನ್ನ ಕಿತ್ತಿ ಆಗಿಬಿಡ್ತೀನಿ, ಅದನ್ನ ತೆಗೆದಾಕ್ಬಿಡ್ತೀನಿ ನಾನು. ಎಷ್ಟು ವರ್ಷ ಎದುರು ನೋಡ್ತೀನಿ ನೀನು? ಎಷ್ಟು ವರ್ಷಮ್ಮ? 2-3 ವರ್ಷ ಲಾಸ್ಟ್. ನೀನ್ ಎಷ್ಟು ವರ್ಷ? 10-15 ವರ್ಷ. ದೇವನ ನೋಡ್ರಿ, ನಮಗ್ ಇಷ್ಟ ಇದೆ. ಆ ದೇವರು ಆತನ ತೋಟದಲ್ಲಿ ಎಷ್ಟು ವರ್ಷ ವ್ಯವಸಾಯ ಕೆಲಸ ಮಾಡಿದನಂತಂದ್ರೆ ಸುಮಾರು 1500 ವರ್ಷ ಕೆಲಸ ಮಾಡ್ಯಾನ ತೋಟದಲ್ಲಿ. 1500 ವರ್ಷ 1500 ವರ್ಷ ವ್ಯವಸಾಯ ಮಾಡಿಕಂತ ಒಳ್ಳೆ ಫಲವನ್ನ ನಿರೀಕ್ಷೆ ಮಾಡಿಕಂತ ಕೆಲಸ ಮಾಡ್ತಾ ಇದ್ದಾನ. ಅದನ್ನ 1500 ವರ್ಷ ಕೆಲಸ ಮಾಡಿದ್ರು ಅದು ಒಳ್ಳೆ ಫಲ ಅನ್ನೋದಿಲ್ಲ, ಕೆಟ್ಟ ಫಲ. ಅದಕ್ಕೆ 1500 ವರ್ಷ ಆದ್ಮೇಲೆ ಸಾಕು ನಾನು ಇದನ್ನ ಏನ್ ಮಾಡ್ಬಿಡ್ತೀನಿ, ಕಿತ್ತಾಗಿ ಬಿಡ್ತೀನಿ ಅಂತಾನ. ಈಗ ಫಲ ಬರಲ್ಲ ಏನ್ ಮಾಡ್ತೀವಿ? 1 ವರ್ಷ, ನಾವಾದ್ರೆ 2-3 ವರ್ಷ, ಲಾಸ್ಟ್ 15 ವರ್ಷ ನೋಡ್ತೀವಿ. ದೇವ್ರು 1500 ವರ್ಷ ನೋಡಿದಾನ ಅಂತ. ಅವಾಗ ದೇವ್ರು ಏನ್ ಮಾಡ್ತಾ ಇದ್ದಾನಂತಂದ್ರೆ ಆ ಹೊಲವನ್ನೇ ತೆಗೆದಾಕ್ತಾನೆ. ಈಗ ಇದನ್ನ ಕಿತ್ತಿ ಹಾಕ್ಬಿಡ್ತಾನ. ಏನ್ ಮಾಡ್ತಾನೆ? ಅದನ್ನ ಕಿತ್ತಿ ಹಾಕ್ತಾನೆ. ಈಗ ಹೊಲ ಚೇಂಜ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಈಗ ಯಾವುದು ಆತನ ಹೊಲ? ಈಗ ಕನ್ಫ್ಯೂಸ್ ಆಗ್ತದೆ ಜಗ್ಗೆ. ಹಳ ಒಡಂಬಡಿಕೆಯಲ್ಲಿ ಎಷ್ಟಿದೆ ನಮ್ಮ ಸಮಯ? 15 ನಿಮಿಷ, ಇಲ್ಲ 15 ನಿಮಿಷ ಇದೆ. ಹಳೆ ಒಡಂಬಡಿಕೆಯಲ್ಲಿ ಆತನ ತೋಟ ಇಸ್ರಾಯೇಲರ ವಂಶ. ಓಕೆ. ಹೊಸ ಒಡಂಬಡಿಕೆಯಲ್ಲಿ ಈಗ ಆತನ ಹೊಲ ಯಾವುದು? ಇದನ್ನ ಇದನ್ನ ತೆಗೆದಾಕಿ ಈಗ ಏನ್ ಮಾಡಿದಾನೆ? ಹೊಲವನ್ನ ಈಗ ಚೇಂಜ್ ಮಾಡಿದಾನೆ. ಈಗ ಯಾರು ಆತನ ತೋಟ ಯಾವುದೀಗ? ಅವರು ಕೊಟ್ಟಿರ್ತಕ್ಕಂಥ ಫಲ, ಅವರು ಕಾದಿರ್ತಕ್ಕಂಥ ಗೊಂಚಲ ಎಂತೆಂಥವು ಅಂತಂದ್ರೆ ನಾವು ನೋಡಿದೀವಿ. ಇನ್ನು ತುಂಬಾ ವಚನಗಳಿದೆ. ನೀರು ಈಗ
ನಾವು ದೇವರ ಕೆಲಸವು ಅಂತ ಇರುತ್ತೆ. ದೇವರ ಜೊತೆ ಕೆಲಸದವನು ಅಂದ್ರೆ ದೇವರು ವ್ಯವಸ್ಥೆ ಮಾಡ್ತಾನೆ. ದೇವರು ಏನ್ ಮಾಡಿದಾನೆ ಅಂತಂದ್ರೆ ನಮ್ಮನ್ನು ನಂಬಿಗಸ್ತರ ಅಂತ ಹೇಳಿ ಎನ್ನಿಸಿ ಆತನ ಕೆಲಸವನ್ನ ನಮಗೆ ಏನ್ ಮಾಡಿದಾನೆ, ಒಪ್ಪಿಸಿ ಕೊಟ್ಟಿದ್ದಾನೆ. ನೀವು ಕೆಲಸ ಮಾಡ್ರಿ ಅಂತ ಹೇಳಿ. ಎಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಿ ಅದನ್ನ ಒಪ್ಪಿಕೊಟ್ಟಿದ್ದಾನೆ. ಯಾವ ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ನಾವು ಅಲ್ಲಿ ನೋಡೋಣ ಒಂದ್ಸತಿ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವು ಆಗಿದ್ದೀರಿ. ಇಲ್ಲಿ ದೇವರ ಹೊಲ ಅಂದ್ರೆ ಯಾವುದು? ನೀವು ದೇವರ ಹೊಲವು ಅಂತ ಇದ್ದಾನೆ. ನೀವು ಯಾರಂತೆ? ದೇವರ ಹೊಲ. ಹೊಲ ಯಾರ್ದು? ದೇವರದು. ನಮ್ಮದಲ್ಲ, ನಿಮ್ಮದಲ್ಲ, ಯಾರ್ದಲ್ಲ. ಹೊಲ ಯಾರ್ದು? ದೇವರು. ಅಲ್ಲಿ ವ್ಯವಸಾಯಗಾರನು ಕೂಡ ಯಾರು? ದೇವರು. ಆದ್ರೆ ವ್ಯವಸಾಯಗಾರನ ಆತನ ಮಾಡ್ತಾ ನಮ್ಮನ್ನು ನಂಬಿ ಏನ್ ಮಾಡಿದಾನೆ? ಆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮನ್ನು ನೇಮಕ ಮಾಡಿದಾನೆ, ಒಪ್ಪಿಸಿ ಕೊಟ್ಟಿದ್ದಾನೆ. ಈ ಕೆಲಸ ನಿಂದಪ್ಪ, ನೀವು ಮಾಡ್ರಿ ಅಂತೇಳಿ ನಮ್ಗೆ ಏನ್ ಮಾಡಿದಾನೆ? ಒಪ್ಪಿಸಿಕೊಟ್ಟಿದ್ದಾನೆ. ಈಗ ಇಲ್ಲಿ ದೇವರ ಹೊಲ ಅಂದ್ರೆ ಯಾವುದು? ನೀವು ದೇವರ ಹೊಲವಾಗಿದ್ದೀರಿ, ದೇವರ ಕಟ್ಟಡವಾಗಿದ್ದೀರಿ ಅಂತ ಹೇಳ್ತಾ ಇದ್ದಾನೆ ಪೌಲನು. ಈಗ ದೇವರ ಹೊಲ ಅಂದ್ರೆ ಯಾರಾಗಿರ್ಬೋದು? ನೀವು ದೇವರ ಹೊಲವು ಅಂತ ಇದ್ದಾನೆ. ಅಂದ್ರೆ ಯಾರು ದೇವರ ಹೊಲವು? ಸೇವಕರು. ಅವರು ಆ ಹೊಲದಲ್ಲಿ ಕೆಲಸಗಾರರು ಅವರು. ಇಲ್ಲಿ ದೇವರ ಹೊಲವು ಆಗಿದ್ದೀರಿ, ದೇವರ ಕಟ್ಟಡವೂ ಆಗಿದ್ದೀರಿ ಅಂತ. ಈಗ ದೇವರ ಹೊಲ ಅಂದ್ರೆ ಯಾವುದಿಲ್ಲಿ? ಈ ಹೊಲವನ್ನ ಎಲ್ಲಿ ಚೇಂಜ್ ಮಾಡ್ತಾನಂದ್ರೆ, ಇವನು ಎಲ್ಲಿ ತೆಗೆದುಹಾಕ್ತಾನಂದ್ರೆ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮದ ಹಬ್ಬದ ದಿನದಲ್ಲಿ ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬಂದಾಗ ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡ್ತಾನೆ. ಆ ಉಪದೇಶವನ್ನ, ಆ ಪ್ರಸಂಗವನ್ನು ಕೇಳಿ 3,000 ಜನರು ಏನ್ ಮಾಡ್ತಾರೆ? ದೀಕ್ಷಾ ಸ್ಥಾನ ತೆಗೆದುಕೊಳ್ತಾರೆ. ಅವರು ದೇವರ ರಾಜ್ಯವಾಗಿ ಅವ್ರು ಏನ್ ಮಾಡ್ತಾರೆ? ಕಟ್ಟಲ್ಪಡ್ತಾರೆ. 3,000 ದೀಕ್ಷಾ ಸ್ಥಾನ ತೆಗೆದುಕೊಂಡು ಅವರು ಸಭೆಯಾಗಿ
ಮೊದಲ ಅದೇನೆಂದರೆ ಪರಲೋಕ ರಾಜ್ಯವು ಒಬ್ಬನೇ ಯಜಮಾನನ ಯೋಗಿಯಾಗಿ ಅವನು ತನ್ನ ದ್ರಾಕ್ಷಿ ಆತನ ಹೊಲ ಯಾವುದು ಅಂದ್ರೆ ದೇವರ ರಾಜ್ಯ ಅಂತ ಸರ್ಗುಣ ಅಂತ ಸಭೆ ಅಂದ್ರೆ ಯಾವ ಸಭೆ? ಯಾವ ಸಭೆ? ದೇವರ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುತ್ತೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ಯಾವ ಸಭೆ ಹಿಂಸಕನು ಅಂತ ಹೇಳ್ತಾ ಇದ್ದಾನೆ ಆ ವಚನ. ನಾನು ಕ್ರೈಸ್ತ ಸಭೆಯ ಹಿಂಸಕನು ಅಂತ ಇರುತ್ತೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ಅದು. 3ನೇ ಅಧ್ಯಾಯ 6ನೇ ವಚನ. ವೆರಿ ಗುಡ್ ಕುಮಾರ್, ಥ್ಯಾಂಕ್ ಯು. 3ನೇ ಅಧ್ಯಾಯ 6ನೇ ವಚನ. ನಾನು ಪರಿಸಾಯನು, ಮತಾಶಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನು. ಯಾವ ಸಭೆ ಹಿಂಸಕನಂತೆ? ಕ್ರೈಸ್ತ ಸಭೆ. ಓಕೆ, ರೋಮ 16 ಹೋದ್ರಿ, ಕ್ರೈಸ್ತ ಸಭೆ. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 16ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 16ನೇ ವಚನ. ಪವಿತ್ರವಾದ ಮುದ್ದಿಟ್ಟು ಒಬ್ಬರಿನೊಬ್ಬರು ವಂದಿಸಿರಿ. ಕ್ರಿಸ್ತನ ಸಭೆಗಳಲ್ಲಿ ಕ್ರಿಸ್ತನ ಸಭೆನೇ ಆತನ ಹೊಲ. ಬೇರೆ ಸಭೆಗಳು ಆತನ ಹೊಲ ಅಲ್ಲ. ಅದನ್ನು ನಾವು ಸರಿಯಾದಂತ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ತನ ಸಭೆನೇ ಆತನ ಹೊಲ. ಈ ಹೊಲವನ್ನ ಆತನು ಚೇಂಜ್ ಮಾಡಬೇಕು, ಈ ಹೊಲವನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ದೇವರು ಈಗಿಂದ ಮೊನ್ನೆದು ನಿನ್ನೆದು ಆಲೋಚನೆ ಅಲ್ಲ. ದೇವರು ಅನಾದಿ ಕಾಲದ ಒಂದು ಆಲೋಚನೆ, ಅನಾದಿ ಕಾಲದ ಒಂದು ಸಂಕಲ್ಪ ಅಂತೇಳಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಇರುತ್ತೆ. 8-10ನೇ ವಚನದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8-10ನೇ ವಚನ. ನಾವು ಕ್ರಿಸ್ತನ
ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಹಾ. ಶುಭ ಸಮಾಚಾರವನ್ನು ಹಾ. ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಹಾ. ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವಾಗ ಅದನ್ನು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕಂತೇಳಿ ಉದ್ದೇಶಿಸಿದನು. ಕ್ರಿಸ್ತನ ಸಭೆಯ ಮೂಲಕನೇ ಗೊತ್ತಾಗಬೇಕಂತೇಳಿ ದೇವರು ಉದ್ದೇಶ ಮಾಡಿದ್ದಾನೆ. ಅದು ಅನಾದಿ ಕಾಲದ ಸಂಕಲ್ಪ. ಕ್ರಿಸ್ತನ ಸಭೆ ದೇವರ ಬಲ ಅಂತೇಳಿ ಗೊತ್ತಾಯ್ತು. ಈಗ ಇದು ದೇವರ ಬಲ. ಈಗ ಮನುಷ್ಯರು ಕೂಡ ಹೊಲ ಇದಾವೆ, ಮನುಷ್ಯರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡು ಅಂತ ಇದ್ದಾನೆ. ಈಗ ಮನುಷ್ಯರು ಕೂಡ ಹೊಲ ಮಾಡಿಕೊಂಡಿದ್ದಾರೆ. ಮನುಷ್ಯರು ಹೊಲ ಇದಾವೆ, ಯಾವ್ಯಾವ ಇದಾವೆ ಹೇಳ್ರಿ ಒಂದ್ಸರಿ. ಮನುಷ್ಯರ ಹೊಲ ಆ ಹೊಲ ನೀವು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರ ಆಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಮಾಡು ಅಂತ ನಾವ್ ಏನಿದೆ ಸತ್ಯವಾಕ್ಯನ ಸರಿಯಾಗಿ ಉಪದೇಶ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಈಗ ಯಾಕೆ ಹೊಲ ಒಂದೇ ಅಲ್ಲಮ್ಮ, ಕೊಡು ಕೂಲಿ ಕೊಡು. ನಿಂದಿರೋದೇನು ಹೊಲ ಬೇರೆ ಅಲ್ಲ, ನಂದೇನಿರೋದು ಹೊಲ ಬೇರೆ ಅಲ್ಲ. ಹೊಲ ಒಂದೇ, ಕೂಲಿ ಕೊಡು. ನಾಳೆಗೆ ಬರ್ರಮ್ಮ, ನನ್ನ ಬಂದು ಆಕಿಂತ ಕೂಲಿ ಸಿಗ. ಹೊಲದಾಗೆಲ್ಲ ನನ್ನೊಳ್ಳೆ ಕೆಲಸ ಮಾಡಿದ್ರು ಕೂಲಿ ಮಾತ್ರ ಆಕಿಂತ ಸರ್ ಕೊಡ್ತಾನಮ್ಮ. ಮಗಗ್ ಬರೋದು ಕಳ್ಸ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ಈಗ ಆಕಿನೊಳ್ಳೆ ಕೆಲಸ ಮಾಡೋದು ನನ್ನ ಕೇಳಿದ್ರೆ ಯಾಕೆ ಕೊಡ್ತಾನ? ನಿಮಗೆ ಮಂಡ್ಯ ಸರಿ ಐತಿಲ್ಲ ಅಂತದೆ, ಬುದ್ಧಿ ಸರಿ ಐತಿಲ್ಲ. ಅವರೊಂದು ಕೆಲಸ ಮಾಡಿ ನನ್ನ ಕೂಲಿ ಕೇಳಕ್ ಬಂದ್ರೆ ನನ್ನೊಳ್ಳೆ ಮಾಡಿ ನಾನು ಕೂಲಿ ಕೊಡ್ತೀನಿ. ದೇವರು ಕೂಡ ದೇವರು ಹೊಲದಲ್ಲಿ ಕೆಲಸ ಮಾಡಿದ್ರಲ್ಲೇ ದೇವರು ಕೂಲಿ ಕೊಡ್ತಾನೆ. ನೀನ್ ಆತನ ಹೊಲ್ದಾಗ ಕೆಲಸ ಮಾಡ್ಲಾರ್ದಾರ ಬೇರೆ ಹೊಲ್ದಾಗ ಕೆಲಸ ಮಾಡಿ ಬಂದು ಆತನ ಕೂಲಿ ಕೇಳಿದ್ರೆ ಕೂಲಿ ಕೊಡಲು ಸಾಧ್ಯವಿಲ್ಲ. ನಾವ್ ಅನ್ಕಂತೀವಿ ಎಲ್ಲ ಒಂದೇ ಅಲ್ಲ, ಎಲ್ಲ ಹೊಲ ಒಂದೇ. ಆದ್ರೆ ಇಲ್ಲಿ ಏನ್ ಬೇರೆ ಇದೆ, ಹೆಸರು ಬೇರೆ ಇದೆ. ಆಕಿನ ಪಟ್ಟ ಹೆಸರು ಆಕಿನ ಹೆಸರು ಇದೆ, ನನ್ನ ಹೊಲ ನನ್ನ ಹೆಸರು ಇದೆ. ಈಗ ಯಾರ ಹೊಲ ಅವ್ರ ಹೆಸರು ಇದೆ. ಮತ್ತೆ ಇದೆಲ್ಲ ಯಾರ ಹೆಸರು ಇದೆ ಅಂದ್ರ ಇದು ಯಾರ ಹೆಸರು ಇದೆ? ಆತನ ಹೊಲದ ಕೆಲಸ ಮಾಡಿದ್ರೆ ಕೂಲಿ ಕೊಡೋದು ಆತನದು ನ್ಯಾಯ.
ಆತನ ಕೂಲಿ ಕೊಡೋದಕ್ಕೆ ಆತನ ಮುಲಾಜಿನಲ್ಲಿ ಕೂಲಿ ಕೊಡ್ತಾನ. ಈಗ ಕೆಲಸ ಮಾಡೋದು, ಅದಕ್ಕೆ ಮತಾಯನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಕೊಂತ ಬಂದ್ರೆ, ಹೊಲದಾಗ ಕೆಲಸ ಮಾಡಕ ಕರೆಯಕ್ ಹೋತಾನತ. ಕೆಲಸ ಮಾಡಕ ಕರೆಯಕ್ ಹೋತಾನ. ಒಬ್ರು ಏನೋ 9 ಗಂಟೆಗೆ ಬರ್ತಾರ ಕೆಲಸ ಮಾಡೋದಕ್ಕ, ಒಬ್ರು 12 ಗಂಟೆಗೆ ಬರ್ತಾರ, ಒಬ್ರು 3 ಗಂಟೆಗೆ ಬರ್ತಾರ, ಒಬ್ರು 5 ಗಂಟೆಗೆ ಬರ್ತಾರ. ನೀನು ಎಷ್ಟನ್ನ ಕೆಲಸ ಮಾಡು, ಆತನ ಹೊಲದಲ್ಲಿ ನೀನು ಕೆಲಸ ಮಾಡಬಹುದು. ನೀನು ಆತನ ಹೊಲ ಆಗಿರಬೇಕು, ಆತನ ಹೊಲದಲ್ಲೇ ಕೆಲಸ ಮಾಡು. ನೀನು ಕಣ್ಣು ಮುಚ್ಚಟಿಗೆ 1 ನಿಮಿಷ ಕೆಲಸ ಮಾಡಿದ್ರೂ ಆತನ ಹೊಲದಲ್ಲಿ ಕೂಲಿ ಕೊಡ್ತಾನಂತ. 1 ನಿಮಿಷ. ಅದೇ ಕಣ್ಣು ಮುಚ್ಚಟಿಗೆ ಯಾರ ಹೊಲ ಕೆಲಸ ಮಾಡೋದು ನಾವು? ಆತನ ಹೊಲದಲ್ಲಿ ಕೆಲಸ ಮಾಡೋದು. ಹಂಗಾರೆ ಆತ ಕೂಲಿ ಕೊಡ್ತಾನ. ಇಲ್ಲ ಬೇರೆ ಹೊಲ ಕೆಲಸ ಮಾಡಿ ಬಂದು ಆತನ ಕೂಲಿ ಕೊಡಕ್ ಹೋದ್ರೆ ಆತ ಕೊಡ್ತಾನ? ಹಾಗಾದ್ರೆ ನಾವೇ ಇಷ್ಟು ಜಾಣರ ಇದೀವಿ ಅಂದ್ಮೇಲೆ ಆತನ ದಡ್ಡ ಹಂಗಾರ ಅಲ್ಲ ಸರ್? ನಾವೇ ಇಷ್ಟು ಜಾಣರ ಇರೋ ಅಂದ್ಮೇಲೆ ಆತ ದಡ್ಡ ಹಂಗಾದ್ರ? ಎಲ್ಲಾದ್ರೂ ಕೆಲಸ ಮಾಡಿದ್ರು ಕೂಲಿ ಕೊಡೋದಕ್ಕೆ ಆತ ಏನು ಶಾಣ ದಡ್ಡ? ದೇವರ